ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸಮಯ ಪ್ರಜ್ಞೆ ಇಲ್ಲದವರಿಗೆ ಗಡಿಯಾರ ಕೇವಲ ಅಲಂಕಾರವಷ್ಟೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಮಗು ಹುಟ್ಟೋದು ಅಂತಂದ್ರೆ ಅದೇ ಒಂದು ಅದೃಷ್ಟ ಗುರುಗಳೇ, ಮಗು ಹುಟ್ಟುವಂಥ ವಿಚಾರನೆ. ಹಾಗಿದ್ಮೇಲೆ ಮಗು ಹುಟ್ಟುವಂಥ ಸಮಯ ಅದೃಷ್ಟ ತರುತ್ತಾಗಿಲ್ವಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮಗುವು ಹುಟ್ಟುವ ಸಮಯದಿಂದ ಅದೃಷ್ಟ ಬರುತ್ತಾ? ಅದೃಷ್ಟ ಇದೆಯಾ, ಬರುತ್ತಾ, ಬರಲ್ವಾ ಪ್ರಶ್ನೆ. ಮಗು ಹುಟ್ಟುವ ಸಮಯದಿಂದ ಮಗುವಿನ ಭವಿಷ್ಯ ಆಗಿರಬಹುದು, ಮಗುವಿನ ಅದೃಷ್ಟ ಆಗಿರಬಹುದು, ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ನಿನ್ನ ಪ್ರಕಾರ ಪರ್ಸೆಂಟೇಜ್ ಎಷ್ಟು ಕೊಡ್ತೀಯಮ್ಮ? ಎಷ್ಟು ಪರ್ಸೆಂಟೇಜ್ ಕೊಡ್ಬಹುದಾ, ಕಷ್ಟ ಅಂತನ? ಈಗ ನಾವೆಲ್ಲ ಅಂದ್ಕೊಂಡಿರೋದು ಹೌದು ಅಂತ ಗುರುಗಳೇ, ಯಾಕೆಂದರೆ ಹುಟ್ಟಿದ ಸಮಯನೇ ಹೋಗಿ ಕೇಳುವಂಥ ವಿಚಾರ ಇರುವಂಥದ್ದು. ಅದು ಪಕ್ಕ ಇರುತ್ತೆ, ಮಗುವಿನ ಭವಿಷ್ಯ ಆ ಒಂದು ಸಮಯದ ಮೇಲೆ ಇರುತ್ತೆ ಅಂತ. ಹಾಗಿರ್ಬೇಕಾದ್ರೆ 9 ತಿಂಗಳಿಗೆ ಮಗು ಡೆಲಿವರಿ ಆಗ್ತಕ್ಕಂಥ ವಿಚಾರ ಗೊತ್ತಿರೋ ವಿಷಯ. ಹೌದು. ಕರೆಕ್ಟಾಗಿ ಅದನ್ನು ಕೇಳ್ಬಿಟ್ಟು ಮಗು ಅದೃಷ್ಟ ಇರೋ ದಿನ ಯಾವತ್ತು ಅಂತ ಹೇಳಿ ಮಾಡಿಸ್ಬಹುದಲ್ಲ, ಯಾಕೆ ಮಾಡಿಸ್ತಾ ಇಲ್ಲ? ಅಲ್ಲಲ್ಲ, ಒಳ್ಳೆ ದಿನ ಅಂತ ಅದೃಷ್ಟ ಮಗು ಹುಟ್ಟಿದ ಸಮಯದಿಂದ ಮಗುವಿನ ಅದೃಷ್ಟ ಆರೋಗ್ಯ ಸಿಗತ್ತೆ ಅನ್ನೋದೇ ಆದರೆ ನಾವು ಹುಟ್ಟೋ ಸಮಯದಲ್ಲೇ ಕರೆಕ್ಟಾಗಿ ಕೇಳ್ಕೊಂಡು ಮಾಡಿಸ್ಬೋದಲ್ಲ? ಆಗಿದೆಯಾ? ಹಾಗೆ ಅನ್ಕೊಂಡು ಇವಾಗ ಮಾಡಿಸ್ಕೊತಿದ್ದಾರಲ್ಲ ಗುರುಗಳೇ. ಅಲ್ಲ, ಮಾಡಿಸಿ ಸಕ್ಸಸ್ ಆಗಿದೆಯಾ ಅನ್ನುವಂಥ ವಿಚಾರ ಏನಿದೆ? ಒಂದು ನಿಮಿಷ ಹೇಳ್ತೀನಿ. ಸಕ್ಸಸ್ ಆಗಿದೆಯಾ? ಇಲ್ಲ ಅಲ್ಲ. ಇಲ್ಲ. ಮತ್ತೆ ಯಾವ ಸರಿ ಯಾವ ತಪ್ಪು ಅಂದರೆ ನಾವು ಎಷ್ಟು ವರ್ಷಗಳು ಅಂತಕ್ಕಂಥದ್ದನ್ನು ನಾವು ಗಣನೆಗೆ ತಗೊಳ್ಳದೆ ಹೇಳಿದುವಂತಹ ಒಂದು ಶುದ್ಧ ಸುಳ್ಳು, ಶುದ್ಧವಾದ ಸುಳ್ಳಿನಲ್ಲಿ ನಾವು ಕಾಲ ಕಳೀತಾ ಇದ್ದೀವಿ. ಏನು ಇಷ್ಟೊಂದು ಕಠೋರವಾಗಿ ಹೇಳ್ತೀರಲ್ಲ, ಯಾಕೆ ಶುದ್ಧ ಸುಳ್ಳು ಅಂದರೆ ಈಗ ಇರುವಂಥ ಸಿಚುವೇಶನ್, ಸಂದರ್ಭ, ಯುದ್ಧ ಪ್ರಾರಂಭ, ಯುದ್ಧ ಅಂತ್ಯ ಹೇಳಕ್ಕಾಗತ್ತಾ? ಇಲ್ಲ ಗುರುಗಳೇ. ಹಾಗಿದ್ಮೇಲೆ ಹೇಳ್ಬಾರ್ದು. ನಾವು ಏನು ಇದ್ರ ಬಗ್ಗೆ ನಮ್ಮದು ಒಂದು ವಿಚಾರ ಏನಂದರೆ, ನಮ್ಗೆ ಯಾವುದೂ ಆಧಾರನೇ ಸಿಕ್ಕಿಲ್ಲ ಇಲ್ಲಿವರೆಗೂ. ಇವತ್ತೊಂದಲ್ಲ, ಇದು ತಲತಲಾಂತರದಿಂದ ಕೂಡ ಏನು ನಂಬ್ಕೊಂಡು ಬಂದಿದ್ದೀವೋ ಆ ನಂಬಿಕೆ ಅನ್ನೋದೇ ನಾವೊಂದು ದೊಡ್ಡ ಸುಳ್ಳಾಗಿದೆ. ಇದನ್ನು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ನಂಗೆ ಗೊತ್ತಿಲ್ಲ. ಹಾಗಂತ ಹೇಳೋರು ಸರಿ ಇಲ್ವಾ ಅದೆಲ್ಲ ಪ್ರಶ್ನೆ ಅವರವರ ವೈಯಕ್ತಿಕವಾದದ್ದು. ನಾವು ಹೇಳೋರ ಬಗ್ಗೆ ನಾನು ಮಾತಾಡಲ್ಲ. ನಾವು ಎಷ್ಟು ಇದರಿಂದ ಬುದ್ಧಿವಂತರು, ಜ್ಞಾನವಂತರಾಗಿದ್ದೀವಿ. ಹಾಗಿರಬೇಕಾದ್ರೆ ಒಂದು ಮಗುವನ್ನು ಹುಟ್ಟಬೇಕಾದಂತಹ ಲೆಕ್ಕಾಚಾರಕ್ಕೆ ಜೊತೆಗೆ ತಗೊಂಡು ನಮ್ಮ ದೇಶದ ಸಮಸ್ಯೆ, ಇಲ್ಲಿಂದ ಭಾರತ ದೇಶಕ್ಕೆ ಬಂದಿರತಕ್ಕಂತಹ ಸ್ವತಂತ್ರ ಬಂದ ದಿನದಿಂದ ಇವತ್ತಿನವರೆಗೂ ಏನಾದ್ರು ಸಮಸ್ಯೆಯಿಂದ ಬದುಕಿದೀವಾ? ಇಲ್ಲ. ನಮ್ಮ ಭಾರತ ದೇಶ ವಿಷಯಕ್ಕೆ ಬಂದರೆ ಇಲ್ಲ ಗುರುಗಳೇ. ಅಲ್ಲಿಂದ ಸ್ವಲ್ಪ ಕೆಳಗಡೆ ಬರೋಣ. ಹೆಣ್ಣು ಗಂಡಿನ ವಿಚಾರದಲ್ಲೂ ಕೂಡ ಇದನ್ನೇ ಕೇಳಿ 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 ಇಷ್ಟು ಗಂಟೆಗೆ ಮುಹೂರ್ತ ಮಾಡಿದ್ರೆ ಹೆಣ್ಣು ಗಂಡು ಚೆನ್ನಾಗಿರ್ತಾರೆ ಅಂತೇಳಿ ಯಾವ್ದಾದ್ರು ಚೆನ್ನಾಗಾಗಿದೆಯಾ? ಇಲ್ಲ. ಯಾವ ಆಧಾರದಲ್ಲಿ ಇದನ್ನು ನಾವು ನಿರೂಪಿಸ್ಕೊಂಡು ನಂಬಬೇಕು ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಎಷ್ಟು ಹುರುಳಿದೆ, ಇದರಲ್ಲಿ ಎಷ್ಟು ಸತ್ಯ ಇದೆ. ಹೇಳುವ ವ್ಯಕ್ತಿಯಿಂದ ತಪ್ಪು ಸುಳ್ಳಾಗಿದೆಯೇ ವಿನಃ ಹೇಳುವ ವ್ಯಕ್ತಿಯಿಂದ ಸುಳ್ಳಾಗಿದೆ, ಸುಳ್ಳಾಗ್ತಾನೆ ಇದೆ, ಮುಂದೆನೂ ಆಗಲಿದೆ. ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಮಗು ಹುಟ್ಟುವ ಒಂದು ವಿಚಾರವನ್ನು ತಗೊಂಡ್ರೆ ಒಂದು ಕಡೆ ಎಂಟ್ರಿ ಮಾಡಿಸಿ ಮಗು ನಕ್ಷತ್ರ ಯಾವುದು ಓಕೆನಾ ಬರೆದು ಕೊಡ್ತಾರೆ. ತಂದೆ ತಾಯಿಗಳಿಗೆ, ಪೋಷಕರಿಗೆ ಯಾವುದೇ ದೋಷ ಇಲ್ಲ, ಮಗುವಿಗೆ ಪೂರ್ಣಾಯಸ್ಸು ಪ್ರಾಪ್ತಿ ಸಾಂಕ್ಷನ್ ಮಾಡಾಯ್ತು. ಏನದು? ಸುಳ್ಳಿನ ಸಾಂಕ್ಷನ್. ಸುಳ್ಳಿನ ಸಾಂಕ್ಷನ್ 100,000 ಪಟ್ಟು ಹೇಳ್ಬೋದು. ಬರೇ ಸುಳ್ಳದು. ಹೇಳ್ತೀನಿ. ಬರ್ದಿದ್ದು ಅಂತಕ್ಕಂಥ ವಿಚಾರ, ತಿಳಿದಿದ್ದು ಅಂತಕ್ಕಂಥ ಅವರ ವೈಯಕ್ತಿಕವಾದ ಅಭಿಪ್ರಾಯ. ಅದು ಮಗುವಿನ ಅಭಿಪ್ರಾಯಕ್ಕೂ ಬರೆದವ್ರಿಗೂ ಸಂಬಂಧ ಇಲ್ಲ. ಹೌದಲ್ಲ?
ಮಗುವಿನ ಅಭಿಪ್ರಾಯಕ್ಕೂ ಬರೆದು ಕಳಿಸದವರಿಗೂ ಸಂಬಂಧವಿಲ್ಲ. ಮಗು ನೋಡಿಲ್ಲ, ತಂದೆ ಗೊತ್ತಿಲ್ಲ, ತಾಯಿ ಗೊತ್ತಿಲ್ಲ, ಮತ್ತೆ ಮಗು ಹೀಗೆ ಆಗತ್ತೆ. ಹೇಗದು ಸಿಕ್ಕಿದೆಯಾ ಇಲ್ಲಿವರೆಗೂ? ಇಲ್ಲ ಗುರುಗಳೇ. ಇನ್ನೊಂದು ಮುಂದಕ್ಕೆ ಹೋದರೆ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಇನ್ನೊಂದು ಕಡೆ ಹೋಗಿ ಬರ್ಸೋಣ. ಹಾ ಗುರುಗಳೇ. ಇಲ್ಲ ರೀ, ಇದು ಕೃತಿಕಾ ಬರಲ್ಲ, ರೋಹಿಣಿಗೆ ಬರುತ್ತೆ ಅಂತಾರೆ. ಹೌದು, ಅವರೇ ಕನ್ಫ್ಯೂಸ್ ಮಾಡಿಡುವಂತ ವಿಚಾರ ಇದೆ ಗುರುಗಳೇ, ಖಂಡಿತ. ಹೌದಲ್ಲ? ಹೌದು. ಅದನ್ನು ಜೇಬಲ್ಲಿ ಇಟ್ಕೊಳ್ಳೋಣ, ಇನ್ನೊಂದು ಕಡೆ ಹೋಗೋಣ. ಯಾರೀ ನಿಮ್ಗೆ ಹೇಳಿದ್ದು ಪೂರ್ತಿ ತಪ್ಪು ಅಂತಾರೆ. ಹೌದು. ಈಗ ಇವ್ರನ್ನೆಲ್ಲ ಯಾವ ಕಡೆಗೆ ಸೇರಿಸೋದು? ಎಲ್ಲ ನೋಡೇ ಹೇಳಿರೋದು. ಹೌದು, ಒಬ್ರು ಒಂದೊಂದು ರೀತಿ ಒಪಿನಿಯನ್ ಬಂದ. ಹಾಗಿರ್ಬೇಕಾದ್ರೆ ನಮ್ಮಲ್ಲಿ ಆಗಿರ್ತಕ್ಕಂಥದ್ದು ಪಂಚಾಂಗ ಒಂದಿಲ್ಲ. ಇಲ್ಲಿ ತಪ್ಪಾಗಿರೋದು ಯಾವುದು? ಪಂಚಾಂಗ ಒಂದಿಲ್ಲ, 100 ಪಂಚಾಂಗಗಳಿದೆ. ಸತ್ಯ ತಾನೇ? ಎಲ್ಲ ಪಂಚಾಂಗಗಳಲ್ಲೂ ಒಂದೇ ರೀತಿ ಶಾಸ್ತ್ರ ಇಲ್ಲ. ಗ್ರಹಗಳ ಪರಿವರ್ತನೆಗಳು ಒಂದೇ ರೀತಿ ಪಂಚಾಂಗದಲ್ಲಿ ಇಲ್ಲ. ಒಂದು 50ಕ್ಕಿರುತ್ತೆ, ಇನ್ನೊಂದಕ್ಕೆ 2 10ಕ್ಕೆ ಹೋಗುತ್ತೆ, ಇನ್ನೊಂದು 2:15 ಹೋಗುತ್ತೆ. ಈಗೇನು ಮಾಡೋದು? ಈಗ ನೀವು ಹೇಳಿದ್ಮೇಲೆ ಯೋಚನೆ ಮಾಡಿದ್ರೆ ಗುರುಗಳೇ, ಇದನ್ನ ನಂಬ್ಕೊಂಡು ನಾವೆಲ್ಲಾನು ಅದ್ರ ಮೇಲೆ ಡಿಪೆಂಡ್ ಆಗಿ ನಂಬ್ಕೊಂಡು ಹೋಗ್ತಿದೀವಲ್ಲ, ಅಲ್ಲಿಗೆ ನಾವೆಷ್ಟು ಸುಳ್ಳಿನ ಜೀವನ. ಈಗ ಇವತ್ತು ನಾವು ಭಾರತ ದೇಶಕ್ಕೆ ಸ್ವತಂತ್ರ ಬಂದಾಗಿನಿಂದನೂ ಕೂಡ ಇದನ್ನೇ ಮಾಡ್ಕೊಂಡು ಇವತ್ತು ತಗಲಾಕೊಂಡಿರೋದು. ಇದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ಹಾ ಗುರುಗಳೇ. ಈಗ ಎಲ್ಲರೂ ಇದ್ರಲ್ಲ, ದೇಶದ ಎಲ್ಲಾ ಕಡೆ ಎಲ್ಲಾ ಜನ ಇದೀವಲ್ಲ, ಎಲ್ಲಾ ತರದವರು ಇದಾರಲ್ಲ. ಹೌದು. ಏನಿದಕ್ಕೆ ರೀಸನ್ ಏನು? ಅಂದ್ರೆ ಯಾರೋ ತಪ್ಪು ಮಾಡಿದ್ದಾರೆ ಅಂತ ನಾನು ಮಾತಾಡ್ತಾ ಇಲ್ಲ. ಇದಕ್ಕೆ ಅರ್ಥ ಗೊತ್ತಾಗಿದೆಯಾ? ಮೂಲ ಗೊತ್ತಾಗಿದೆಯಾ? ಒಂದು ದೊಡ್ಡ ಯಾಗ ಮಾಡ್ಸೋಣ ಅಪ್ಪ, ಹೋಗ್ಲಿ. ಸಾಧ್ಯನೇ ಇಲ್ಲ ಗುರುಗಳೇ. ಸರಿ ಹೋಗುತ್ತಾ? ಇಲ್ಲ. ಯಾವುದರಿಂದ ಸರಿ ಹೋಗುತ್ತೆ? ಎಲ್ಲಿ ಸರಿ ಹೋಗುತ್ತೆ? ಅಪ್ರಾಣೆ ಆಗಲ್ಲ. ಅದನ್ನು ಸರಿ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥದ್ದು ಜ್ಞಾನ ಮಾತ್ರ ಅಲ್ಲಿ ಕೆಲಸ ಆಗತ್ತೆ. ಯಾವುದು? ಜ್ಞಾನ ಮಾತ್ರ ಇಲ್ಲಿ ಕೆಲಸ ಆಗತ್ತೆ ಹೊರತು ಯಾರೋ ಮಾಡಿದ ಪೂಜೆ, ಯಾರೋ ಮಾಡಿದ ಯಾಗದಿಂದ ಯಾವುದು ಸರಿಪಡಿಸೋದಕ್ಕೆ ಪ್ರಪಂಚದ ಇತಿಹಾಸದಲ್ಲಿ, ಅದು ಧರ್ಮದಲ್ಲಿ, ಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ. ಆ ಥರ ಜ್ಞಾನಿಗಳು ಇಲ್ವೇ ಇಲ್ವಾ ಗುರುಗಳೇ, ಅಥವಾ ಹೊರಗಡೆ ಬರ್ತಾ ಇಲ್ಲ? ಅಲ್ಲ, ಇಲ್ಲ ಅಂತ ಹೇಳಕ್ಕಾಗಲ್ಲ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬೆರಳೆಣಿಕೆಯಷ್ಟು ಒಂದು 5 ಜನ 6 ಜನ ಸಿಗಬಹುದು ಇಡೀ ಭಾರತ ದೇಶಕ್ಕೆ. ಎಷ್ಟು? 5 6. ಒಂದು 5 ಜನ, ಒಂದು 6 ಜನ ಸಿಗಬಹುದೇನೋ. ಇದನ್ನ ಅರ್ಥಗರ್ಭಿತವಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಇಲ್ವೇ ಇಲ್ಲ ಅಂತ ಹೇಳಿಕ್ ಬರಲ್ಲ. ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾಗುತ್ತೆ ಸಂದರ್ಭ ಬಂತು ನನಗೆ ಅಂದರೆ, ನಾವು ಹೀಗೆ ತಪ್ಪು ಮಾಡ್ಕೊಂಡೇ ಬದುಕ್ತಾ ಇದ್ದೀವಲ್ಲ. ಯಾರೋ ಹೇಳೋದು ನಂಬ್ಕೊಂಡು ಅದು ಸರಿ, ಇದು ತಪ್ಪು, ಇದು ಸರಿ, ಅದು ತಪ್ಪು ಹೇಳಿ ಏನೇನು ಯಾರಿಗೂ ಸುಖ ಸಿಕ್ಕಿಲ್ಲ. ಯಾವುದ್ರಲ್ಲಾರು ದಾಂಪತ್ಯದಲ್ಲಿ ಸುಖ ಸಿಕ್ಕಿದೆಯಾ? ಇಲ್ಲ. ಮಗು ಪಡ್ಕೊಂಡ್ರೆ ಸುಖ ಸಿಕ್ಕಿದೆಯಾ? ಮಗು ಆರೋಗ್ಯವಾಗಿದೆಯಾ? ನಾವು ಮನೆ ಕಟ್ಟಿದಲ್ಲಿ ನೆಮ್ಮದಿಯಾಗಿದ್ದೀವ? ಅಂದರೆ ನಾವು ಮನೆ ಕಟ್ಟಿದ್ರೆ ಒಳ್ಳೇದಾಗತ್ತೆ, ಮನೆ ಕಟ್ತೋ ಒಳ್ಳೇದಾಗಿಲ್ಲ. ಮದುವೆ ಮಾಡ್ಕೊಂಡ್ರೆ ಖುಷಿ ಸಿಗುತ್ತೆ ಅಂದರು, ಖುಷಿ ಸಿಕ್ಕಲಿಲ್ಲ. ಮಗು ಮಾಡ್ಕೊಂಡ್ರೆ ನಮ್ಗೇನೋ ಒಂದು ಅದೃಷ್ಟ ಬರುತ್ತೆ, ಬರಲೇ ಇಲ್ಲ. ಬೆಳಿಗ್ಗೆ ಎದ್ದ ಮೇಲೆ ಇವತ್ತು ಒಳ್ಳೆ ಲಾಟ್ರಿ ಹೊಡಿಬೋದು ನನಗೆ ಅನ್ಕೋತೀವಿ, ಎಲ್ಲ ಉಲ್ಟಾ ಲಾಟ್ರಿ. ಅಂದರೆ ಇದೆಷ್ಟು ಮಟ್ಟಿಗೆ ಇದನ್ನು ಸೋಮಾರಿತನದ ಪರಮಾವಧಿ. ಏನು? ಸೋಮಾರಿತನದ ಪರಮಾವಧಿ. ಇದಿಷ್ಟು ನಾವು ಹೋಗ್ತಾ ಇರೋ ಪ್ರಪಂಚದ ಇತಿಹಾಸದಲ್ಲಿ ಇದನ್ನು ಎಲ್ಲಿಂದ ಎಲ್ಲಿವರೆಗೂ ಬೇಕಾದ್ರೆ ರೂಪಿಸಬಹುದು. ಸೋಮಾರಿತನದ ಪರಮಾವಧಿ ಆಗಿರತಕ್ಕಂತಹ ವಿಚಾರಕ್ಕೆ ಇದಕ್ಕೊಂದು ಸಣ್ಣ ಕ್ಲೂ ಕೊಡ್ತೀನಿ. ಯಾಕೆ ಅಂದರೆ ಇದು ವಿಚಾರ ಮಗುವಿನ ಆಯಸ್ಸು. ಅಂದರೆ ಮಗು ಅಂದಮೇಲೆ ಎಲ್ರಿಗೂ ಹೋಗೇ ಅಲ್ವಾ? ಮಗುವಿನ ಆಯಸ್ಸಿರೋದು ಯಾವುದ್ರಲ್ಲಿ ಅಂತ ಹೇಳ್ಬೋದಮ್ಮ? ಮಗುವಿನ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ಅದೃಷ್ಟ ಇರೋದು ಯಾವುದರಿಂದ ಅಂತ ಕೇಳಿದ್ರೆ ಈ ಬರ್ಕೊಡೋರ ಹತ್ರ ಉತ್ತರ ಇಲ್ಲ. ಯಾರು ಬರೀಲಿ, ಮೈಸೂರಲ್ಲ ಬರೀರಿ, ಬೆಂಗಳೂರಲ್ಲ, ಎಲ್ಲರೂ ಬರೀರಿ. ಮಗುವಿನ ಆಯಸ್ಸು, ಆರೋಗ್ಯ ಯಾವುದರ ಮೂಲಕ ಮಗು ಪಡೆಯಬೇಕು, ಇದಕ್ಕೆ ಉತ್ತರ ಬೇಕು. ಇಲ್ಲಿವರೆಗೂ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಯಾಕೆ ಅಂದರೆ ನಮಗೆ ವ್ಯವಹಾರ ಬೇಕು. ಏನು ಬೇಕು? ವ್ಯವಹಾರ ಬೇಕು. ವ್ಯವಹಾರ ಕುದುರಬೇಕು, ದೋಷಗಳನ್ನು ಉತ್ಪತ್ತಿ ಆಗಬೇಕು. ಆ ದೋಷದಿಂದ ನಾವೇನೋ ಒಂದು ಪಡ್ಕೋಬೇಕು, ಅವ್ರಿಗೇನೋ ಒಂದು ಹೇಳಬೇಕು. ಇದು ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥ ಒಂದು ಅಂಟು ರೋಗ. ಏನು ರೋಗ ಇದು? ಅಂಟು ರೋಗ. ಈ ಅಂಟು ರೋಗ ಹೋಗಲ್ಲ. ಯಾಕೆ ಅಂದರೆ ಅದು ಬಿಟ್ಟು ನಮಗೆ ಗೊತ್ತಿಲ್ಲ. ನಾವು ಹೇಳೋರು ತಪ್ಪು ಅಂತ ಹೇಳ್ತಾ ಇಲ್ಲ, ನಾವು ಎಷ್ಟು ಮಟ್ಟಕ್ಕೆ ಇದರ ಸತ್ಯವನ್ನು ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಅದಕ್ಕೆ ಕ್ಲೂ ಕೊಡ್ತೀನಿ ಇವತ್ತು. ಯಾಕೆ ಅಂದರೆ ಹಾಗಿರಬೇಕಾದ್ರೆ ನಾವು ಏನು ತಿಳ್ಕೋಬೇಕಿತ್ತು ಅನ್ನೋ ಸತ್ಯವನ್ನು ಕೂಡ ತಿಳ್ಕೋಬೇಕು ಪ್ರತಿ ವೀಕ್ಷಕರು. ಹೌದಲ್ಲ? ತಪ್ಪು ಅಂತ ಹೇಳಿದ್ಮೇಲೆ ಸರಿ ಯಾವುದಾಗಾದ್ರೆ ಅದನ್ನು ತಿಳಿಸ್ಲೇಬೇಕಾಗತ್ತೆ. ತಿಳಿಸೋದಕ್ಕೆ ಈ ವಿಚಾರವನ್ನು ಎತ್ಕೊಂಡಿರ್ತಕ್ಕ. ಯಾಕಂತಂದರೆ ಈ ಸನ್ನಿವೇಶ ಹೇಗಿದೆ ಅಂದರೆ,
ನಾವು ಗಂಟೆಗೂ ಯೋಚನೆ ಮಾಡ್ಕೊಂಡು ಬದುಕ್ತಾ ಇದ್ವಿ, ಏನಾಗುತ್ತೋ, ಸಾಯಂಕಾಲ ಏನೋ, ಬೆಳಗ್ಗೆಗೇನೋ, ಹಿಂಗೆ ಬದುಕ್ತಾ ಇದ್ದೀವಲ್ಲ, ಏನು ನಮ್ಮ ಬದುಕಿಗೆ ಅರ್ಥ ಏನು, ಮೌಲ್ಯ ಏನು? ಅದರಲ್ಲೇ ಬೇರೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಏನ ಆಶೀರ್ವಾದ ಮಾಡೋಕ್ಕೆ ಹೋದರೆ 100 ವರ್ಷ ರೀ ಸುಳ್ಳ್ರಿ, ನೀವೇ ಬದುಕಿಲ್ಲ, ಮಗುಗೆ ಹೆಂಗ್ರಿ ಹೇಳ್ತೀರಾ? ಏನಮ್ಮ? ಅಲ್ಲ, ಸಂಸಾರ ಮಾಡ್ಕೊಂಡು ಚೆನ್ನಾಗಿರಿ ಅಂತ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡಿದ್ರು. ಇವ್ರು ಆಶೀರ್ವಾದ ಮಾಡ್ಕೊಂಡು ಇವ್ರೇನು ಬದುಕೇ ಇಲ್ಲ ಆ ಥರ. ಇವರು ಸುಳ್ಳು ತಿಳ್ಕೊಂಡಿದ್ದು ಅವ್ರಿಗೂ ಸುಳ್ಳು ಹೇಳಿದ್ರು. ಅಂದರೆ ನಾವಂತೂ ಇಲ್ಲ, ಅವರಾದ್ರೂ ಇರಲಿ. ಹೆಂಗೆ ಬರುತ್ತದು? ಅಲ್ಲ, ಹುಣಸೆ ಬೀಜ ನೆಟ್ಬಿಟ್ಟು ಮಾವಿನಕಾಯಿ ಯಾಕೆ ಬರಲಿಲ್ಲ ಅಂದರೆ ಯಾವ್ದು ಹಾಕಿರೋದಲ್ಲಿ? ಹುಣಸೆ ಬೀಜ. ನೀವು ಯಾವ್ದು ನಿರೀಕ್ಷೆ ಮಾಡಬೇಕು? ಹುಣಸೆ ಬೀಜನೇ. ಇಲ್ಲ ಸ್ವಾಮಿ, ಪೂಜೆ ಮಾಡಿಬಿಟ್ಟು ಅದನ್ನ ಮಾವಿನ ಮಾಡ್ಬಿಡ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಅದೇ ಇವಾಗ ನಡೀತಾ ಇರೋದು. ಬೀಜದ ಮೂಲವನ್ನ ತಿಳಿಯದೇ ಇರತಕ್ಕಂತಹ ಒಂದು ದೊಡ್ಡ ಸಮಸ್ಯೆ ನಮಗೆ ತುಂಬ ದೊಡ್ಡ ತೊಂದರೆಯನ್ನು ನಾವೇ ತಗೋತಾ ಇದ್ದೀವಿ, ತೊಂದರೆ ಕೊಡ್ತಾ ಇಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಈಗ ಹೇಳಿದಂಥ ವಿಚಾರ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಮಾತ್ರ ಬೆರೆತು, ಏನು ಈ ಥರ ಹೇಳ್ಬಿಟ್ರಲ್ಲ, ಯಾಕೆ ಹಿಂಗೆ ಹೇಳ್ಬಿಟ್ರಲ್ಲ, ಹಂಗಾರೆ ಬೇರೆಯವರೇನು ಇವರೇನು ವಿಮರ್ಶೆಗಳನ್ನ ಮಾಡ್ತಾ ಹೋದರೆ ತಲೆ ಕೆಡುತ್ತೆ. ವಿಮರ್ಶೆ ಮಾಡೋದಕ್ಕೆ ಅವಕಾಶ ಮಾಡ್ಕೋಬಾರ್ದು. ಇದರಲ್ಲಿ ಎಷ್ಟು ಮೌಲ್ಯಾಧಾರಿತವಾದ ವಿಚಾರಗಳು ಅಡಗಿದೆ, ಇದರ ಮಾತಿನಲ್ಲಿ ಎಷ್ಟು ಸ್ವಾರಸ್ಯಕರವಾದ ವಿಚಾರಗಳಿದೆ, ಅರ್ಥ ಮಾಡಿಕೊಂಡ್ರೆ ಮಾತ್ರ ತುಂಬ ಖುಷಿಯಾಗತ್ತೆ. ಇವತ್ತಾದರೂ ನಮ್ಮ ಕಣ್ಣು ತೆರೆಸುವಂತಹ ಒಂದು ಕಾರ್ಯಕ್ರಮ ಬರ್ತಾ ಇದೆಯಲ್ವಾ ಅಂತ ಖುಷಿ ಪಡ್ಬೋದು ಪ್ರೇಕ್ಷಕರು. ಅದನ್ನು ಬಿಟ್ಟು ಯಾಕೆ ಹಿಂಗೆ ಹೇಳಿದ್ರು, ಅದ್ಯಾಕೆ ಹಿಂಗೆ ಹೇಳಿದ್ರು, ಅದ್ಯಾಕೆ ಹಂಗಾಯಿತು, ಯಾರು ಹೇಳಲಿಲ್ವಾ, ಯಾರು ಬಿಡಲಿಲ್ವಾ, ವಾದ ವಿವಾದ ತರ್ಕ ಇದನ್ನು ಹೇಳ್ಕೊಂಡೇ ನಾವು ಜೀವನದಲ್ಲಿ ಕಳೀತಾ ಇರೋದು. ಅದಕ್ಕೋಸ್ಕರವಾಗಿ ಇನ್ನೊಂದು ಕೊನೆಯ ಮಾತನ್ನು ಹೇಳೋದಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಒಂದು ಮನೆಯಲ್ಲಿ ಎಲ್ಲೋ ಇರ್ತಕ್ಕಂಥ ಒಂದು ಹೆಣ್ಣು, ಎಲ್ಲೋ ಇರ್ತಕ್ಕಂಥ ಒಂದು ಗಂಡು ಹೊಂದಾಣಿಕೆ ಆಗಲಿಲ್ಲ ಅಂತ ನಮ್ಗೆ ಇಲ್ಲಿವರೆಗೂ ಸತ್ಯ ಸಿಕ್ಕಿಲ್ಲ. ಓಕೆ, ಕಾರಣ ಏನು ಅಂತ ಹೇಳೋಣ. ಒಂದು, ಎರಡನೇದಾಗಿ ಮನೆಯಲ್ಲಿ ಜೊತೆಯಲ್ಲೇ ಹುಟ್ಟಿದಂಥ ಅಣ್ಣ ತಂಗಿ ಅಕ್ಕ ತಂಗಿ ಇದ್ದಾರೆ, ತಂದೆ ಮಕ್ಕಳು ಇದ್ದಾರೆ, ಹೊಂದಾಣಿಕೆ ಆಗಿಲ್ಲ. ಒಂದು ಯಾರಿಗೂ ಇಷ್ಟ ಆಗಲ್ಲ, ಅವರವರದೇ ಇಷ್ಟ ಅವ್ರಿಗಾಗತ್ತೆ. ಹೌದಾ? ಯಾಕೆ ಹಿಂಗಾಗಬೇಕು? ಯಾಕಾಗಬೇಕದು? ಇದು ತಿಳ್ಕೊಂಡ್ರೆ ಮಾತ್ರ ಇವತ್ತು ನಾನು ಹೇಳಿದಂಥ ವಿಚಾರಕ್ಕೆ ಸೂಕ್ತವಾದ ಮಾಹಿತಿ ಸಿಕ್ಕತ್ತೆ. ಒಂದು ಮನೆಯಲ್ಲಿ ವಾಸ ಮಾಡುವ ಕುಟುಂಬದಲ್ಲಿ ಒಬ್ಬೊಬ್ಬ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ಊಟ ತಿಂಡಿಗಳನ್ನು ಬಯಸ್ತಾರೆ, ಅವರವರ ವೈಯಕ್ತಿಕತಕ್ಕಂಥ ಒಂದು ರುಚಿಗಳನ್ನು ಅನುಭವಿಸ್ತಾರೆ. ಯಾಕೆ ಬರಲಿಲ್ಲ? ಇಲ್ಲಿ ಬರಬೇಕಿತ್ತಲ್ಲ? ಹೌದು, ಬರಬೇಕಿತ್ತಲ್ವಾ? ಕುಟುಂಬ ಸರಿ ರೀ, ಕುಟುಂಬ ಆಗಿಲ್ವಲ್ಲ, ಛಿದ್ರ ಆಗಿದೆ. ಕಾರಣ ಈ ನಮ್ಮ ಸೋಮಾರಿತನದ ಪರಮಾವಧಿ. ಹೀಗೆ ಒಂದೊಂದು ವಿಷಯ ಓದಾಡ್ತಾ ಹೋದರೆ ವರ್ಷಗಟ್ಟಲೆ ಮಾತಾಡ್ಬೋದು. ನಾವೆಷ್ಟು ತಪ್ಪು ಮಾಹಿತಿಯಲ್ಲಿ ಬದುಕಿ ಬಂದಿದ್ದೀವಿ, ನಮಗೆ ಏನು ಭಗವಂತ ಅಂತಕ್ಕಂಥದ್ದು ಸ್ವಲ್ಪನಾದರೂ ನಮಗೇನಾದ್ರು ಅರಿವು ಮೂಡಿಸಿಲ್ವಾ? ಅರಿವು ಮೂಡಿಸೋಕ್ಕಾಗಿಲ್ಲ. ಭಗವಂತನ ಕೆಲಸ ಮಾಡ್ತಾ ಇದ್ದಾರೆ, ನಾವು ಭಗವಂತನಿಗೆ ಹತ್ರ ತಗೊಂಡೇ ಇಲ್ಲ. ಯಾಕಂದರೆ ಗೊತ್ತೇ ಇಲ್ಲ. ನಾವು ಕಾಣದೇ ಇರುವ ಜಾಗದಲ್ಲಿ ಹುಡುಕುವ ಅಭ್ಯಾಸ, ಸಿಗದೇ ಇರುವ ಜಾಗದಲ್ಲಿ ಹೋಗಿ ಪದಾರ್ಥವನ್ನು ಕೇಳುವ ಅಭ್ಯಾಸ, ಅದೇ ತಾನು ನಾವು ಮಾಡ್ಕೊಂಬಂದಿರೋ ಅಭ್ಯಾಸ. ಅದು ನಮ್ಮ ಕೈಲಿ ಆಗಲ್ಲ, ಆದರೂ ನಮ್ಗೆ ಒಳ್ಳೇದು ಬೇಕು. ಸೊ ಇದೆಲ್ಲವೂ ಕೂಡ ನಮ್ಮ ಕಷ್ಟ, ನಷ್ಟ, ದುಃಖ, ನೋವು, ಅನಾರೋಗ್ಯ ಎಲ್ಲದಕ್ಕೂ ಮೂಲ ಕಾರಣವಾಗಿರ್ತಕ್ಕಂತಹ ವಿಚಾರ ಆಗಿದೆ. ಹಾಗಿದ್ರೆ ಇರುವಂಥದ್ರಿಂದ ಹೊರಗೆ ಬರಬೇಕು, ಬರ್ತಾ ಇರೋದ್ರಿಂದ ತಪ್ಪಿಸ್ಕೋಬೇಕು. ಹೌದಾ? ಇರೋದ್ರಿಂದ ಹೊರಗೆ ಬರಬೇಕು, ಬರ್ತಾ ಇರೋ ಕಷ್ಟದಿಂದ ದೂರ ಆಗಬೇಕು. ಎಲ್ಲರೂ ಪ್ರಶ್ನೆ ತಾನೇ ಇದು. ಆ ಪ್ರಶ್ನೆಗೆ ಉತ್ತರವನ್ನ ಹೇಳ್ಬೋದಲ್ಲ ಇವತ್ತು? ಹೇಳೋಣ. ಯಾಕೆ ಅಂದರೆ ಎಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಚಾರ ಇದೆಯಲ್ವಾ? ಎಲ್ಲವೂ ಯಾಕೆ ಇಷ್ಟು ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಬ್ಬರು ನಿಮ್ಮ ಕೈಯಲ್ಲಿದೆಯೇ ಹೊರತು ಯಾರೋ ಕೈಯಲ್ಲಿ ಮಗುವಿನ ಭವಿಷ್ಯ ಇಲ್ಲ, ಗಂಡ ಹೆಂಡತಿಯ ಭವಿಷ್ಯ ಇಲ್ಲ, ನೀವು ಕಟ್ಟುವ ಮನೆಯ ಭವಿಷ್ಯ ಇಲ್ಲ. ಅದು ನಿಮಗೇ ಗೊತ್ತಾಗಬೇಕು ಅಂದರೆ ಮಾಹಿತಿ ಕೊಡ್ತಕ್ಕಂಥ ಜ್ಞಾನವಂತ ಗುರುಗಳ ಮಾರ್ಗದರ್ಶನದಲ್ಲಿ ಹೋಗಬೇಕು. ಜ್ಞಾನವಂತ ಗುರುಗಳ ಮಾರ್ಗದರ್ಶನದಲ್ಲಿ ಇಲ್ಲೇನಾಗ್ತಾ ಇದೆ ಅಂದರೆ, ನೀವು ಬನ್ನಿ ನಾವು ಕಲಿಸ್ತೀವಿ, ನೀವು ಬನ್ನಿ ಪುಸ್ತಕ ಓದಿ, ನೀವು ಬನ್ನಿ ಅದು ತಿಳ್ಕೊಂಡಿದ್ದೀವಿ, ಇಂಥ ಇಸ್ವಿಲ್ ಇಂಥ ಗ್ರಂಥಲ್ಲಿ ಇದಿದೆ ನೋಡಿ, ಇದನ್ನು ಹೇಳಿ ವಂಶಪಾರಂಪರೆಯಿಂದ ಬಂದಿದ್ದಂತಹ ಒಂದು ವಂಶದಲ್ಲಿ ನಾವು ಎಲ್ಲವನ್ನೂ ಹೇಳಿ ಸಕ್ಸಸ್ ಆಗಿದ್ದೀವಿ. ಇವೆಲ್ಲ ಯಾವ ಕಾರಣಕ್ಕೂ ವರ್ಕೌಟ್ ಆಗಲ್ಲ. ಅದೇ ತಾನೇ? ನಮ್ಮ ಅಪ್ಪ ಇದನ್ನು ಕಲ್ತಿದ್ರು, ನಮ್ಮ ತಾತ ಅದನ್ನು ಕಲ್ತಿದ್ರು, ಅವ್ರು ಹಂಗೆ ಕಲ್ತಿದ್ರು, ನಾವು 8 ತಲೆಮಾರಿಂದ ನೋಡ್ಕೊಂಬಂದಿದ್ದೀವಿ, ತಿಳ್ಕೊಂಡು ಬಂದಿದ್ದೀವಿ, ಒಳ್ಳೇದು ಮಾಡಿದ್ದೀವಿ. ಯಾವುದೇ ಪುರಾವೆಗಳಿಲ್ಲ, ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ಹಾಗಂತ ನಾವು ಬೇರೆಯವರಿಗೆ
ನಿಂದನೆ ಮಾಡೋದು ಬೇಡ. ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಿಂದನೆ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಹೇಳುವ ವಿಚಾರ ಅಲ್ಲವೇ ಅಲ್ಲ. ವಿಚಾರ ಇಷ್ಟೇ, ನಾವು ಏನನ್ನು ನಾವು ಪಡ್ಕೋಬೇಕು ಅಂತಕ್ಕಂತಹ ವಿಚಾರಕ್ಕೆ ಇವತ್ತು ಒಂದು ಮುಂದಕ್ಕೆ ವಿಚಾರವನ್ನು ಹೇಳ್ತೀನಿ. ಏನಪ್ಪ ಇದು ತುಂಬ ಸ್ವಲ್ಪ ಕಷ್ಟಕರವಾದ ವಿಷಯನೇ, ಆಗಲ್ಲ, ತುಂಬ ಮುಂದೆ ಹೋಗಿದ್ದೀವಿ, ಆದರೂ ಹೇಳಲೇಬೇಕು, ಉತ್ತರ ಹೇಳಲೇಬೇಕಲ್ಲ ಅಲ್ವಾ? ಅದು ಯಾವುದಪ್ಪ ಅಂತಹ ದೊಡ್ಡ ಯಕ್ಷಕರವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಆ ಪ್ರಶ್ನೆ ಇವತ್ತು ಕೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ಬಟ್ ಪಡ್ಕೊಳ್ಳೋದು ಅಷ್ಟು ಸುಲಭನೇ ಇದೆ. ಮಾಡೋಕ್ಕಾಗಲ್ಲ ಅಂತೇನಿಲ್ಲ, ಮಾಡಬಹುದು. ಅದಕ್ಕೊಂದು ಸಣ್ಣ ಉದಾಹರಣೆ. ರೋಗಗಳಿಗೆ, ಈ ಹೇಳುವ ಒಂದು ರೋಗದಿಂದ ಯಾರೂ ವಂಚಿತರಾಗಿ ಪ್ರಪಂಚದಲ್ಲಿ ಬದುಕಲಿಕ್ಕಾಗೇ ಇಲ್ಲ. ನಾನು ಈಗ ಹೇಳುವ ಒಂದು ಮಹಾಮಾರಿ ರೋಗ, ಇದನ್ನು ಯಾರಿಗೂ ನಮಗೆ ಬಂದಿಲ್ಲ ಅಂತ ಯಾರೂ ಈ ಭೂಮಿಯಲ್ಲಿ ಹುಟ್ಟೇ ಇಲ್ಲ. ಅಂಥ ರೋಗ ಯಾವುದು ಅಲ್ವಾ? ಸರಳಮ್ಮ, ಜ್ವರ. ಜ್ವರ ಬರದೇ ಇರೋ ವ್ಯಕ್ತಿ ಯಾರು? ಸಿಗ್ತಾ ಉತ್ತರ? ಜ್ವರ ಯಾರಿಗೂ ಬಂದಿಲ್ಲ. ಈ ಜ್ವರ ಯಾಕೆ ಬರಬೇಕು ಅಂತ ತಿಳ್ಕೊಂಡಾಗ ನಮ್ಗೆ ಸತ್ಯ ಗೊತ್ತಾಗೋದು. ಹೌದು. ಮಗುಗೆ ಜ್ವರ ಯಾಕೆ ಪದೇ ಪದೇ ಬರುತ್ತೆ, ನಮಗೆ ಅವಾಗವಾಗ ಯಾಕೆ ಮೈ ಬಿಸಿ ಆಗತ್ತೆ, ಅಲ್ಲ ಇದು ಮನುಷ್ಯ ಅಂದಮೇಲೆ ಬರಬೇಕು ಅಂದರೆ ಅನುಭವಿಸಿ. ಇದು ಸೋಮರಿ ಉತ್ತರ ತಾನೆ. ಮನುಷ್ಯ ಅಂದಮೇಲೆ ಕಷ್ಟ ಹಂಗಿದ್ಮೇಲೆ ಅನುಭವಿಸಿ. ಇಲ್ಲ, ಇದರ ಒಂದು ಸತ್ಯ ಇದೆ, ಇದು ನಮಗೆ ಅರ್ಥಭರಿತವಾದ ಒಂದು ವಿಚಾರ ಬೇಕಾಗಿದೆ ಅಂದರೆ, ಈ ಜ್ವರದಿಂದ ಮುಕ್ತರಾಗಿದ್ದೀವ ನಾವು? ಆಗಿಲ್ಲಲ್ಲ? ಖಂಡಿತ ಆಗಿಲ್ಲ. ಒಪ್ಕೋಬೋದಲ್ಲ? ಹೌದು. ಈ ಜ್ವರ ಯಾಕೆ ಬರುತ್ತಾಗಾದ್ರೆ? ಮಕ್ಕಳು ತಾನೇ ಯಾಕೆ ಬರುತ್ತೆ? ಪದೇ ಪದೇ ಮಕ್ಕಳಿಗೆ ಬರಲ್ಲ ಅಂತೇನಮ್ಮ? ಬರುತ್ತೆ ಗುರುಗಳೇ. ಇದರಲ್ಲಿ ವಿಶೇಷವಾಗಿ ಕೆಮ್ಮು, ಶೀತ ಅಂದರೆ ನೆಗಡಿ, ಜ್ವರ ಜೊತೆಯಲ್ಲಿ ಇರುತ್ತಲ್ವ ಇದು? ಹೌದು ಗುರುಗಳೇ. ಒಂದಾದ್ಮೇಲೆ ಒಂದು ಇಂಟರ್ ಕನೆಕ್ಷನ್ ಗುರುಗಳೇ. ಇದು ಸಾಧ್ಯ ಇದೆಯಲ್ವಾ? ಹೌದು. ಈ ಮಗು ಯಾಕೆ ಇದಕ್ಕೆ ಸಿಕ್ಕಾಕೋತು? ಇದ್ರ ಜೊತೆಗೆ ಮಗುಗೆ ಉಷ್ಣ ಜಾಸ್ತಿ, ನಮ್ಮ ಮಗುಗೆ ಶೀತ ಜಾಸ್ತಿ. ಹೌದಾ? ನಮ್ಮ ಮಗುಗೆ ಶೀತ ಜಾಸ್ತಿ, ಉಷ್ಣ ಜಾಸ್ತಿ. ಯಾಕೆ ಬಂತು ಮಗುಗೆ ಶೀತ ಉಷ್ಣ? ಎಲ್ಲಿಂದ ಬಂತಿದ್ದು? ತಂದೆ ತಾಯಿಯಿಂದ ಬಂದಿರುತ್ತೆ ಗುರುಗಳೇ. ತಂದೆ ತಾಯಿ ಮಾಡಿರ್ತಕ್ಕಂಥ ಘೋರ ಅಪರಾಧವಾದರೂ ಏನು? ತಂದೆ ತಾಯಿಯಿಂದನೇ ಬಂದಿರೋದು ಮಗು ಏನು ಅನುಭವಿಸ್ತಾ ಇದೆ ಅಪ್ಪ ಅಮ್ಮಂದೆ ಸರಿ. ಹೌದು. ಅವರು ಮಾಡಿರುವಂತಹ ಘೋರವಾಗಿರುವಂತಹ ಅಪರಾಧವಾದರೂ ಏನು ಅಂತ ಪ್ರಶ್ನೆ. ಹೇಳ್ಬಿಡ್ಲಾ? ಆದರೆ ಅವಾಗಲೇ ಹೇಳಿದ್ದೀನಿ, ಹೇಳಿದಷ್ಟು ಕೇಳಿದಷ್ಟು ಪರಿಹಾರ ಮಾಡ್ಕೊಳ್ಳುವಷ್ಟು ಸುಲಭವಾದ ವಿಚಾರ ಆಗದೇ ಇದ್ದರೂ ಮಾಡ್ಕೊಳ್ಳೋ ಜಾಗದಲ್ಲಿ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಏನಪ್ಪ ಅದು ಅಂದರೆ, 2 ಭಾಗ ಇದೆ ಇದಕ್ಕೆ. ಒಂದು ಮಾಂಸಾಹಾರ. ಯಾವುದು? ಮಾಂಸಾಹಾರ. ಒಂದು ಮಾಂಸಾಹಾರ, ಇನ್ನೊಂದು ಸಸ್ಯಾಹಾರ. ಈ ಎರಡರಲ್ಲೂ ಸಮಸ್ಯೆಲೇ ಇದ್ದೀವಿ ನಾವು. ಮಾಂಸಾಹಾರದಲ್ಲೂ ಸಮಸ್ಯೆನೇ, ಸಸ್ಯಾಹಾರದಲ್ಲೂ ಸಮಸ್ಯೆನೇ. ಇವೆರಡರಲ್ಲೂ ಸಮಸ್ಯೆಯನ್ನು ಗುರುತಿಸ್ಕೊಳ್ಳೋವರೆಗೂ ನಾವು ಯಾವ ಕಾರಣಕ್ಕೂ ಹೊಂದಾಣಿಕೆ ವಿಚಾರ ಇಲ್ಲವೇ ಇಲ್ಲ. 36 ಗಣಕೂಟ ರೀ, ಯಾರಿಗುಂಟು ಯಾರಿಗಿಲ್ಲ. ಅಯ್ಯೋ ಅದ್ಭುತವಾದ ದಾಂಪತ್ಯ ಅಂತಾರೆ. ಆ 36 ಅದೆಲ್ಲಿ ಹಿಡ್ಕೊಂಬತ್ತಾರೋ ಗೊತ್ತಿಲ್ಲ. ಹೌದಾ? 36 ಬಂದರೆ ಎಲ್ಲವೂ ಸಕ್ಸಸ್. ಅವರು ಮಹಾಲಕ್ಷ್ಮಿ, ಇವರು ಶ್ರೀಮನ್ನಾರಾಯಣ, ಇಲ್ಲ ಅವರು ಪರಮೇಶ್ವರ, ಇವರು ಪಾರ್ವತಿ. ಮದುವೆ ಮಾಡಿ ಆಯ್ತಲ್ಲ, ಅವ್ರ ಕತೆ ಆಮೇಲೆ ಮುಂದೆ ನೋಡಬೇಕಲ್ಲ. ಹೀಗೆ ನಾವು ಅದನ್ನು ಹೇಳ್ತಾ ಇರ್ತಕ್ಕಂತಹ ವಿಚಾರ ಎಷ್ಟರ ಮಟ್ಟಕ್ಕೆ ಸತ್ಯವಾಗಿ ಅರ್ಥಗರ್ಭಿತವಾಗಿ ನಾವು ಬದುಕ್ತಾ ಇದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ ನಾವು ಹೀಗೆ ತಪ್ಪು ಮಾಹಿತಿಯಿಂದ ಬದುಕು ಬೇಕಾ? ಇವತ್ತು ನಮ್ಮ ದೇಶ ಒಂದು ಸಣ್ಣ ವಿಚಾರವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ಎಲ್ಲರಿಗೂ ಅನ್ವಯ ಆಗತ್ತಾ ಇಲ್ವಾ? ಖಂಡಿತ ಆಗುತ್ತೆ ಗುರುಗಳೇ. ರಾತ್ರಿಗೆ ಏನಾಗುತ್ತೋ ಬೆಳಿಗ್ಗೆ ಏನಾಗುತ್ತೋ ಹಾಗೆ ಮನೆಯಲ್ಲಿ ಮಲ್ಕೊಳ್ತಕ್ಕಂಥ ಯಜಮಾಂತಿ ಯಾವ ಮಟ್ಟಕ್ಕೆ ಯೋಚನೆ ಮಾಡಿ ಮಲ್ಕೋಬೋದು, ಯಾವ ಮಟ್ಟಕ್ಕೆ ಯೋಚನೆ ಮಾಡಿ ಬೆಳಗ್ಗೆ ಹೇಳ್ಬೋದು. ಇದಕ್ಕೆ ಮೂಲ ರಹಸ್ಯವಾಗಿರ್ತಕ್ಕಂತಹ ಒಂದು ತಪ್ಪಾಗತ್ತೆ. ಈ 2 ಆಹಾರ ಪ್ರಕ್ರಿಯೆ, ಸಸ್ಯಾಹಾರ ಮಾಂಸಾಹಾರ, ಎರಡರಲ್ಲೂ ಕೂಡ ತಪ್ಪಾಗೋಗಿದೆ, ಆಗಿದೆ, ಆಗ್ತಾ ಇದೆ, ಮುಂದಕ್ಕೂ ಆಗತ್ತೆ. ಏನು ತಪ್ಪಾಗಿದೆ ಗುರು ಹೇಳೋಣ. ಈ 2 ಯಾಕೆಂದರೆ ಮಾಂಸಾಹಾರಿಗೆ ಮಾತ್ರ, ನಾವು ಸಸ್ಯಾಹಾರಿಗೆ ಏನು ಆಗಲ್ವಲ್ಲ ಅಂತ ಅನ್ಕೊಳ್ಳಂಗಿಲ್ಲ. ಅಲ್ಲೂ ಕೂಡ ತಗಲಾಕೊಂಡಿದ್ದೀವಿ, ಇದರಲ್ಲೂ ತಗಲಾಕೊಂಡಿದ್ದೀವಿ.
ಇದು ಸ್ಕೀಮು 6 ತಿಂಗಳು, ಅದು ಸ್ಕೀಮು 3 ತಿಂಗಳು, ಅಷ್ಟೇ ವ್ಯತ್ಯಾಸ. ಆದರೆ ಎರಡೂ ರೋಗದ ಟ್ಯಾಂಕೆ. ಸಸ್ಯಾಹಾರಿನೂ ರೋಗನೇ, ಮಾಂಸಾಹಾರಿನೂ ರೋಗನೇ, ಅದು ಸ್ವಲ್ಪ ಡಿಫ್ರೆಂಟ್ ಚೇಂಜಸ್ ಬರುತ್ತೆ. ಅಂತೂ ರೋಗ ಅಂತೂ ತಪ್ಪಲ್ಲ. ಇದೆರಡು ರೋಗ ಆಗ್ಬಿಟ್ರೆ ಮತ್ತೆ ತಿನ್ನೋದೇನನ್ನ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಈಗ ಏನಾಗಿದೆ ಅಂದರೆ ನಾವು ಮಾತಾಡೋ ಮಾತು ತಗೊಂಡಂಥ ನಿರ್ಧಾರ 2 ನಿಮಿಷನೂ ಉಳಿತಾ ಇಲ್ಲ, ಅದು ಟ್ರಸ್ಟ್ ಆಗ್ಬಿಡ್ತಾ ಇದೆ. ಆಗ್ತಾ ಇದೆಯಾ ಇಲ್ವಾ? ದೊಡ್ಡವರಿಂದ ವಯಸ್ಸಾದವರು ಈ ರಾಮಾಯಣ ಇದೆಯಾ ಇಲ್ವಾ? ಯಾಕೆ ರೋಗ ಬಂತು? ಬಂತಲ್ಲ, ರೋಗ ಇದೆ, ಬಂದಿಲ್ಲ, ರೋಗ ಇದೆ. ಈ ರೋಗದಿಂದ ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಮಾಂಸಾಹಾರ ಅಂತಕ್ಕಂತಹ ವಿಚಾರಕ್ಕೆ ಒಂದು ಸಣ್ಣ ಟಿಪ್ಸ್ ಕೊಡ್ತೀನಿ. ಏನು? ಹಿಂದೆ ಮಾಂಸಾಹಾರ ತಿಂತಿರಲ್ವ ಸ್ವಾಮಿ, ಅವಾಗ ಆರೋಗ್ಯಗಿದ್ದರಲ್ಲ ಅಂತ ಕೇಳ್ತೀನೋ ಅಂತ ಕಾಯ್ಕೊಂಡಿದ್ದೆ ನಾನು. ಹಿಂದಿನವರು ಮಾಂಸ ತಿಂತಿದ್ರು, ಹೌದಾ? ಎಷ್ಟು ಚೆನ್ನಾಗಿದ್ರಲ್ವಾ? 15-20 ಮಕ್ಕಳಾದ್ರು ಎಷ್ಟು ಚೆನ್ನಾಗಿದ್ರಲ್ವಾ? ಮಕ್ಕಳು ಆರೋಗ್ಯವಾಗಿದ್ರು, ಅಪ್ಪ ಅಮ್ಮನೂ ಆರೋಗ್ಯವಾಗಿದ್ರು. ಈಗಲೂ ಅದೇ ಮಾಂಸನೇ ತಿಂತಾ ಇರೋದು. ಈಗ ಯಾಕೆ ಹಿಂಗೆ, ಅವಾಗ ಯಾಕೆ ಹಂಗೆ? ಇದು ವ್ಯತ್ಯಾಸ ಬರುತ್ತಲ್ವಾ? ಖಂಡಿತ ಬರುತ್ತೆ ಗುರುಗಳೇ. ಎಷ್ಟು ಆಶ್ಚರ್ಯ ಅಲ್ಲ? ಆಹಾರ ಹಿಂದೆ ಈಗ ವ್ಯತ್ಯಾಸ ಏನಾಗಿದೆ? ಏನಾದ್ರು ಹೇಳೋಕ್ಕಾಗತ್ತಮ್ಮ? ಏನು ವ್ಯತ್ಯಾಸ ಆಗಿರ್ಬೋದು? ಕುರಿ ಮೇಕೆ ಸರಿ ಇಲ್ವಾ? ಮೈದಾನ ಸರಿ ಇಲ್ವಾ? ತಿನ್ನೋ ರೀತಿ ಸರಿ ಇಲ್ವಾ? ನಾವಿರೋದು ಸರಿ ಇಲ್ವಾ? ಯಾವ್ದಿರ್ಬೋದು? ಅದರಲ್ಲೂ ತಪ್ಪಾಗಿದೆ ಗುರುಗಳೇ ಇವಾಗ ಸಿಚುವೇಶನ್. ಇದೆಷ್ಟೆಲ್ಲ ಸೇರಿ ಒಂದೇ ಒಂದು ತಪ್ಪಿದೆ. ಇಷ್ಟಕ್ಕೆಲ್ಲ ಉತ್ತರ ಒಂದೇ ತಪ್ಪಿದೆ, ಹೇಳ್ಬಿಡ್ತೀನಿ. ಸೌದೆ ಒಲೆಯಿಂದ ಬೇಯಿಸಿದ ಮಾಂಸಾಹಾರದಿಂದ ಯಾವ ಕಾರಣವೂ ಬಚಾವ್. ಈಗ ಸೌದೆ ಒಲೆಯಲ್ಲಿ ತಿನ್ನುತ್ತಿರುವ ಯಾರು ಭೂಪತಿ ಗಂಟಿದ್ದಾರೆ, ಸ್ವಲ್ಪ ತೋರಿಸ್ಬೇಕು. ಆಗಿದೆಯಾ? ಸೌದೆ ಒಲೆಯ ಮಾಂಸಾಹಾರ 50-50 ಪರವಾಗಿಲ್ಲ, ಒಪ್ಕೋಬೋದು. ಈಗ ನಮ್ಮ ಮನೆಯಲ್ಲಿರುವುದು ಯಾವುದು ಸ್ಟವ್? ಗ್ಯಾಸ್ ಸ್ಟವ್, ಆಯ್ತಲ್ಲ? ಇದೇನು ಅಂದರೆ ಮೇಲೆ ಮಾತ್ರ ಕವಚ ಇರುತ್ತೆ, ಒಳಗೆಲ್ಲ ಹಾಗೆ ಇರುತ್ತೆ ಅಂತ ತಿಳ್ಕೊಂಡ್ರೆ ಚಂದ. ಇದು ವರ್ಣನೆ ಹೇಳೋಣ. ಇದಕ್ಕಿಂತ ಸ್ವಲ್ಪ ಹತ್ತಿರ ಹೋದರೆ ಕುಕ್ಕರಲ್ಲಿ ಮಾಡಿದಂಥ ಅನ್ನ ಪ್ರತಿಯೊಂದು ಇಸುಗು ನೋಡಿ ಕರೆಕ್ಟಾಗಿ ಯಾವುದು ಒಂದೇ ರೀತಿಯಲ್ಲಿ ಇರೋದೇ ಸಾಧ್ಯ ಇಲ್ಲ. ಸಣ್ಣ ವಿಚಾರ ಹೇಳ್ಕೊಡ್ತೀನಿ. ಕುಕ್ಕರಲ್ಲಿ ಮಾಡಿದಂಥ ಅನ್ನವನ್ನು ನೀವು ಪ್ರತಿಯೊಂದು ಸ್ವಲ್ಪ ಕೈಯಿಂದ ಎತ್ಕೊಂಡು ಒಂದೊಂದನ್ನು ಇಸುಕ್ತಾ ಹೋಗಿ ಒಂದು ಗಟ್ಟಿ ಇರುತ್ತೆ, ಒಂದು ಸ್ಮೂತಾಗಿ ಕರಗೋಗುತ್ತೆ. ಇದೆಯಾ ಇಲ್ವಾ? ಅಂದರೆ ತಿನ್ನೋ ಅನ್ನನೇ ನಾವು ಅರ್ಧಂಬರ್ಧ ಮಾಡಿ ತಿನ್ನೋ ಜನ, ಇನ್ನು ಸ್ಟೌವಲ್ಲಿ ಬೇಯಿಸಿದಂಥ ಮಾಂಸಾಹಾರವನ್ನು ತಿಂದಂಥ ತಂದೆ ತಾಯಿಗೆ ಹುಟ್ಟುತ್ತೆ ಮಗು. ಹಬ್ಬ ಹಬ್ಬ ಹಬ್ಬ, ಆ ಮಗುವಿನ ಭವಿಷ್ಯ ಎಲ್ಲ ನೀವು ತಿಂದಿರುವ ಮಾಂಸದಲ್ಲಿ ಅಡಗಿದೆ. ತಂದೆ ತಾಯಿ ತಿಂದಿರುವ ಮಾಂಸಾಹಾರದಲ್ಲಿ ಮಗುವಿನ ಪೂರ್ಣ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಎಲ್ಲ ರೋಗಗಳು ಅಲ್ಲೇ ಇದೆ. ಆ ರೋಗದಿಂದ ಮಗು ಏನು ಅನುಭವಿಸುತ್ತೆ ಅದು ಹೇಳ್ಬಿಡೋಣ. ಮಾಂಸನೇ ತಿಂದಿದ್ದಾರೆ, ಅತಿಯಾಗಿ ಮಾಂಸ ತಿಂದಿದ್ದಾರೆ, ರಾತ್ರಿ ತಿಂದಿದ್ದಾರೆ, ಮಧ್ಯಾಹ್ನ ತಿಂದಿದ್ದಾರೆ, ಅದು ಆಮೇಲೆ ಪ್ರಶ್ನೆ. ಒಟ್ಟಿನಲ್ಲಿ ಮಾಂಸ ತಿಂದಿದ್ದಾರೆ ಅಪ್ಪ ಅಮ್ಮ. ತಿನ್ನೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ತಿನ್ನೋ ವಿಧಾನ ಬೇಕು, ಅದನ್ನು ಸಿದ್ಧತೆ ಮಾಡೋ ವಿಧಾನ ಬೇಕು, ಹೌದಾ? ನಾವು ಅರ್ಜೆಂಟು ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾಲಿಗೆ ಸ್ವಲ್ಪ ಟಚ್ ಆದರೆ ಸಾಕು, ಚೆನ್ನಾಗಿದೆ ಅಂತ ಪ್ರೂವ್ ಮಾಡಿಬಿಡ್ತೀವಿ ನಾವು. ನಾಲಿಗೆ ಟಚ್ ಆದರೆ ಚೆನ್ನಾಗಿದೆ, ಹೌದು ತಾನೆ? ಅಷ್ಟೇ. ಇದು ನಮಗೆ ತಪ್ಪಾಗ್ತಾ ಇದೆ ಅಂತ ನಮಗಿನ್ನೂ ಅರಿವಾಗಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಒಂದು ಸನ್ನಿವೇಶಕ್ಕೆ ಬಂದಾಗ ಮಾಂಸಾಹಾರದಿಂದ ಬೆಳೆದಂತಹ ಅಂದರೆ ಉತ್ಪತ್ತಿಯಾದಂಥ ಮಗು, ಗರ್ಭಾವ್ಯವಸ್ಥೆಯಲ್ಲಿ ಉತ್ಪತ್ತಿಯಾದಂಥ ಮಗು ಏನೆಲ್ಲ ಅನಾಹುತಕ್ಕೆ ಗುರಿಯಾಗಿರುತ್ತೆ. ಗರ್ಭಾವ್ಯವಸ್ಥೆಗೆ ಅನಾಹುತ, ಇನ್ನು ಅದೃಷ್ಟ ಎಲ್ಲಿ ಬಂತಲ್ಲಿ ಬರ್ತೇನಮ್ಮ? ಗರ್ಭಾವಸ್ಥೆಯಲ್ಲಿ ಕನ್ಸೀವ್ ಅಂತ ತಿಳ್ಕೊಳ್ಳಿ. ನಾವು ರೋಗದ ಟ್ಯಾಂಕನ್ನು ರೆಡಿ ಮಾಡಿಕೊಂಡು ಒಳಗಡೆ ಶೇಖರಣೆ ಮಾಡ್ಕೋತಾ ಇದ್ದೀವಿ. ಅಂದರೆ ಅಂತ ತಿಂದಿರ್ತೀವಿ ಗುರುಗಳೇ, ಆದ್ರೆ ಅದು ಈ ರೀತಿಯಾಗಿರುತ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಗುರು. ಅದು ಪ್ರೋಟೀನೇ, ನೀವು ಪ್ರೋಟೀನ್ ತರ ಮಾಡಿಲ್ವಲ್ಲ. ಹಾಗಿದ್ರೆ ಅದ್ರಲ್ಲಿ ಏನ್ ತಪ್ಪಾಗ್ತಿದೆ, ಮಗು ರೋಗಗ್ರಸ್ತವಾಗಿದೆ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡೋ ಗುರುಗಳೇ. ಗುರುಗಳೇ, ಇನ್ನು ಅನಾರೋಗ್ಯದ ಮಗುವನ್ನ ಹೇಗೆ ಪಡ್ಕೋತಿದ್ದೀವಿ, ನಮ್ಮ ತಪ್ಪಾದ್ರೂ ಏನು ಅನ್ನೋದ್ರ ಬಗ್ಗೆ ಮಾತಾಡೋ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಶಶಿಕಲಾ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಅವ್ರದ್ದು ನಕ್ಷತ್ರ ತಿಳಿಸಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಗುರುಗಳೇ. ನಾರಾಯಣ, ಹೇಳಿ. ಮಗುಗೆ ಎಷ್ಟು ವಯಸ್ಸು? 28 ವರ್ಷ. ಹುಡುಗನಾ? ಮಗಳು ಗುರುಗಳೇ. ಏನ್ ಮಾಡ್ತಿದ್ದಾಳೆ? ಅವಳು ಓಕೆ, ಏನಾಗಬೇಕಿತ್ತು? ಮದುವೆ ಬಗ್ಗೆ ಮದುವೆ
ಮದುವೆ ಬಗ್ಗೆನಾ? ಹೌದು ಗುರುಗಳೇ. ಓಕೆ. ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು? ನಮ್ಮ ಮದುವೆ ಆಗಿ 3 ವರ್ಷ ಆಯ್ತು. ಓಕೆ. ಎಷ್ಟು ಜನ ಮಕ್ಕಳು ನಿಮಗೆ? ನಮ್ಗೆ 3 ಜನ ಗುರುಗಳೇ. ಇದ್ದವರು ಇವಳೇ ಮೊದಲನೇವಳಾ? ಇವಳೇ ಮೊದಲಿನವಳು. ಓಕೆ. ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಅವರು ಸೋಷಿಯಲ್ ವರ್ಕರ್. ಏನು? ಸೋಷಿಯಲ್ ವರ್ಕರ್. ಹಾಂ. ಸಮಾಜ ಸೇವೆ. ಹೌದು ಹೌದು ಗುರುಗಳೇ. ಹಂಗಾರೆ ಮುಟ್ಟದ್ದೆಲ್ಲ ಚಿನ್ನನೇ ನಿಮಗೆ? ಇಲ್ಲ ಗುರುಗಳೇ. ಸಮಾಜ ಸೇವೆ ಮಾಡಿದ್ರೆ ಒಳ್ಳೇದಾಗಬೇಕಲ್ಲ. ಓಕೆ. ನೀವೇನು ಓದಿದ್ದೀರಾ? ನಾವು 10ನೇ ತರಗತಿ ಗುರುಗಳೇ. ನೀವು ಮಾಂಸಾಹಾರಿಗಳ ಸಸ್ಯಾಹಾರಿಗಳ? ಮಾಂಸಾಹಾರಿಗಳು ಗುರುಗಳೇ. ಎಷ್ಟು ಸಲ ತಿಂತೀರಾ ವಾರಕ್ಕೆ, ತಿಂಗಳಿಗೆ? ವಾರದಲ್ಲಿ ಒಂದ್ಸರಿ ಎದ್ದಿದ್ದೇನೆ. ಒಂದೇ ಸಲ? ಒಂದೇ ಸಲ ಗುರುಗಳೇ. ಓಕೆ. ಯಾವ ಟೈಮಲ್ಲಿ ತಿನ್ನೋ ಅಭ್ಯಾಸ? ರಾತ್ರಿನಾ, ಮಧ್ಯಾಹ್ನನಾ, ಬೆಳಗ್ಗೆನಾ? ಬೆಳಿಗ್ಗೆ ಮಾಡ್ತಿದ್ದೆ. ಬೆಳಗ್ಗೆ ಮಾಡಿ ಸಾಯಂಕಾಲ ರಾತ್ರಿವರೆಗೂ ಅದೇನಾ? ಇಲ್ಲ ಗುರುಗಳೇ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನೋದಿಲ್ಲ ಗುರುಗಳೇ. ಬೆಳಿಗ್ಗೆ ಮಧ್ಯಾಹ್ನ ಮಾತ್ರ. ರಾತ್ರಿಗೇನಿರಲ್ಲ? ರಾತ್ರಿಗೆ ನೀರಲ್ಲ ಗುರುಗಳೇ. ಓಕೆ. ಸೊ ಇದು ನೀವು ಮಾಡ್ತಕ್ಕಂತಹ ಒಂದು ವಿಚಾರದಲ್ಲಿ, ತಿಂತಕ್ಕಂಥ ವಿಚಾರದಲ್ಲಿ ನಿಮ್ಮ ಯಜಮಾನ್ರಿಗೆ ತುಂಬ ಇಷ್ಟನಾ, ನಿಮಗೆ ತುಂಬ ಇಷ್ಟನಾ? ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಗುರುಗಳೇ. ಅಕಸ್ಮಾತ್ ತರಲಿಲ್ಲ ಅಂದರೆ ತರಲೇಬೇಕು? ಇಲ್ಲ ಗುರುಗಳೇ, ಮುಂಚೆ ಕೇಳೋರು, ಇವಾಗ ಏನು ಕೇಳಲ್ಲ ಗುರುಗಳೇ ಆ ಥರ. ಓಕೆ. ಈಗ ನಿಮ್ಮ ಮಗಳ ಆರೋಗ್ಯ ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದರೆ, ಜ್ವರ ಯಾವಾಗ ಬಂದಿತ್ತು, ಯಾವಾಗ ಗಮನಿಸಿದ್ದೀರಾ? ಜ್ವರ ಏನು ಅಷ್ಟೊಂದೇನು ಬರಲ್ಲ ಗುರುಗಳೇ ಅವ್ರಿಗೆ. ಅಷ್ಟೊಂದೇನಲ್ಲ, ಯಾವಾಗಲೂ ಬಂದೇ ಇಲ್ವಾ ಜ್ವರ ಅಂತ ಕೇಳ್ತೀನಿ. ಇಲ್ಲ ಗುರುಗಳೇ, ಇತ್ತೀಚೆಗೆ ಬಂದೇ ಇಲ್ಲ ಗುರುಗಳೇ. ಪುನಃ ಅದೇನೇ ಹೇಳ್ತೀಯ ತಾಯಿ? ಮಗುವಾಗಿಂದ ಹೇಳ್ತಾ ಇದ್ದೀನಿ, ಅದನ್ನೇ ಬಿಡಿಸಿ ಹೇಳಿದ್ರೆ ಏನು ಹೇಳಿ ನಾನು? ನಿಮ್ಮ ಮಗಳಿಗೆ ಜ್ವರ ಬಂದೇ ಇಲ್ವಾ? ಹಾಂ, ಬಂದಿತ್ತು ಗುರುಗಳೇ, ಅವಾಗ ಬಂದಿತ್ತು. ಆವಾಗ ಅಂದರೆ ಯಾವಾಗ? ಸುಮಾರು ಒಂದು 5-6 ವರ್ಷದಿಂದ. ಸರಿ, ಎಷ್ಟು ದಿನ ಇತ್ತು? ಒಂದು 2-3 ದಿನ ಇತ್ತು ಗುರುಗಳೇ. ಓಕೆ. ಯಾವಾಗಾದ್ರು ಬ್ಲಡ್ನ ಟೆಸ್ಟ್ ಮಾಡಿಸಿರಾ ನಿಮ್ಮ ಮಗಳಿಗೆ? ಇಲ್ಲ ಗುರುಗಳೇ, ಮಾಡ್ತಿಲ್ಲ. ಓಕೆ. ಅವಳಿಗೆ ಚರ್ಮಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಎಲ್ಲಾದರೂ ತೊಂದರೆ ಕಂಡು ಬಂದಿದೆ ಅಂತ ಗೊತ್ತಾ? ಚರ್ಮಕ್ಕೆ ಸಂಬಂಧನ ಗುರುಗಳೇ? ಅಂದರೆ ಸಣ್ಣ ಗುಳ್ಳೆ ಆಗೋದು, ಕೆರ್ಕೊಳ್ತಕ್ಕಂಥದ್ದು, ಆವಾಗ ನವೇ ಥರ ಇದು ಮಾಡ್ಕೊಳ್ಳೋದು, ಈ ಥರದಲ್ಲೇ ಕಂಡು ಬಂದಿದೆಯಾ? ಆ ಬೆನ್ನಲ್ಲಿ 1-2 ಗುಳ್ಳೆಗಳಿದೆ ಗುರುಗಳೇ. ನಾವು ಬೆನ್ನುಜ್ಜುವಾಗ ನೋಡಿದ್ದೀನಿ. ಗುಳ್ಳೆಗಳಿದೆ ಗುರುಗಳೇ. ಓಕೆ. ಬೇಜಾರು, ಕೋಪ ಎರಡರಲ್ಲಿ ಯಾವ್ದು ಜಾಸ್ತಿ? ಯಾರಿಗೆ ಗುರುಗಳೇ? ಮಗಳಿಗೆ. ಮಗಳಿಗೆ ಬೇಜಾರು ಅಂತ ಗುರುಗಳೇ. ಕೋಪ ಬರಲ್ಲ, ಬೇಜಾರು. ಈಗ ಯಾಕೆ ಇಷ್ಟೆಲ್ಲ ವರ್ಣನೆ ಮಾಡಿ ಕೇಳಿದೆ ಅಂತ ನಿಮ್ಗೆ ಅರ್ಥ ಆಗಿರಬೇಕು. ಇಲ್ಲಿ ಈ ಮಾಂಸಾಹಾರ ತಿಂದಿರ್ತೀರಲ್ಲಮ್ಮ ನೀವು, ತಿಂತಿರಲ್ಲ, ಆ ದಿನದ ರಾತ್ರಿ ನಿದ್ದೆಯಲ್ಲಿ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತಾ, ಸ್ವಲ್ಪ ಕಷ್ಟ ಅನ್ಸುತ್ತಾ? ಆ ಮಾಂಸಾಹಾರ ತಿಂದ ದಿನ ಮೈಯೆಲ್ಲ ತುಂಬ ತೂಕ ಇರುತ್ತೆ, ಬೇಜಾರು, ನಿದ್ದೆ ಬರಲ್ಲ, ಜಾಸ್ತಿ ಬೆಳಗ್ಗೆ ನಿದ್ದೆ ಮಾಡಬೇಕು, ಬೇಗ ಹೇಳೋಕ್ಕಾಗಲ್ಲ. ಇದು ಗಮನಿಸಿದ್ಯಾ ಅಮ್ಮ? ಹೌದು ಗುರುಗಳೇ, ಅವ್ಳು ಸ್ವಲ್ಪ ರಾತ್ರಿ ಎಚ್ಚರವಾಗಿರ್ತಾಳೆ, ಬೆಳಿಗ್ಗೆ ನಿದ್ದೆ ಅವಳಿಗೆ. ಇನ್ನೊಂದ್ಸಲ ಹೇಳಿ. ರಾತ್ರಿ 1 ಗಂಟೆ 2 ಗಂಟೆವರೆಗೂ ಬೇಕಾದ್ರೆ ನಾನು ಎಚ್ಚರವಾಗಿರ್ತೀನಮ್ಮ. ಬೆಳಗ್ಗೆ ಹೊತ್ತು ನನಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಳೆ ಗುರುಗಳೇ. ಈಗ ನೀವು ಇದನ್ನ ರಿಪೇರಿ ಮಾಡ್ದೇನೆ ಮದುವೆ ಮಾಡ್ಬಹುದಾ? ಅದೇ ರಿಪೇರಿ ನಿಮ್ಗೆ ಫೋನ್ ಮಾಡಿದ್ದೀನಲ್ಲ ಗುರುಗಳೇ. ಅಲ್ಲ, ಸ್ವಲ್ಪ ಯೋಚನೆ ಮಾಡಿ. ಈಗ ನೀವು ಯಾವುದೋ ಒಂದು ಶಾಸ್ತ್ರ ಕೇಳಕ್ ಹೋಗ್ತೀರಾ, ಹೌದ್ ತಾನೆ? ಈಗ ಈ ಹುಡುಗಿ ಓದಿದಾಳೆ, ವಯಸ್ಸು 25, ಮದುವೆಗೆ ರೆಡಿ, ಲೇಟೇ ಆದ್ರೂ ರೆಡಿ. ಈಗ ಮದುವೆ ಮಾಡಬೇಕು, ಹೋಗಿ ಕೇಳ್ತಾರೆ ಈ ಮಗಳಿಗೆ ಮದುವೆ ಮಾಡಬೇಕು ಅಂತ. ಗುರುಬಲ ಈಗ ಏನು ಬರ್ತಾ ಇದೆ, ಯುಗಾದಿಗೆ ಬರುತ್ತೋ ಸಂಕ್ರಾಂತಿಗೆ ಬರುತ್ತೋ ಅಂತ ಒಂದು ಹೇಳ್ತಾರೆ, ಎಲ್ಲ ಬರ್ತಾ ಇದೆಯೋ ಏನೋ ಒಂದು ಹೇಳ್ತಾರೆ. ಆದರೆ ರಾತ್ರಿ ನಿದ್ದೆನೇ ಬರಲಿಲ್ಲ ಅಂದರೆ ಮದುವೆ ಮಾಡಿಕೊಂಡ ಮೇಲೆ ಗಂಡನ ಕತೆ ಏನೋ? ಅವ್ನು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ, ಇವಳು ನಿದ್ದೆ ಬರಲ್ಲ, ಇವ್ರು ಗಂಡ ಹೆಂಡತಿ ಹೆಂಗೆ ಹೊಂದಾಣಿಕೆ ಆಗ್ತಾರೆ? ಸಾಧ್ಯನೇ ಇಲ್ಲ. ಈಗ ಇದನ್ನ ಯಾವ ಕೋರ್ಟಲ್ಲಿ ಇದನ್ನ ತಗೊಂಡೋದ್ರು ಇದಕ್ಕೆ ಪರಿಹಾರ ಇಲ್ಲ. ಹೌದಾ? ಅವಳು ನಿದ್ದೆ ಬರಲ್ಲ, ಅವ್ನು ನಿದ್ದೆ ಮಾಡೋದು ಬಿಡಲ್ಲ. ಈಗ ಈ ಗಂಡ ಹೆಂಡ್ತಿನ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀರಾ ಪ್ರಪಂಚದಲ್ಲಿ? ಈಗ ಈ ಹುಡುಗಿಗೆ ಮದುವೆ ಹೇಗೆ ಮಾಡ್ತೀರಾ? ಈ ಮದುವೆ ಮಾಡಿಸೋರು ಬೇಡ, ಇವ್ರಿಗೆ ಆಗಲಿ ಇಷ್ಟು ವರ್ಣನೆ ಮಾಡಿ ಕೇಳಿದ್ಮೇಲೆ ಗೊತ್ತಾಯ್ತು ನನ್ನ ಮಗಳ ಮದುವೆ ನಿದ್ದೆ ಯಾವಾಗ ಬರ್ತಾ ಇದೆ ಯಾವಾಗ ಬರ್ತಾ ಇಲ್ಲ ಅಂತ. ಈಗ ಇದನ್ನ ನಾನು ಕೇಳಿದಕ್ಕೆ ಉತ್ತರ ಕೊಟ್ಟರು, ಹೌದಾ? ಇದೆಲ್ಲ ಇವ್ರು ಯಾರ ಹತ್ರನೂ ಹೋಗಿ ಹೇಳಲ್ಲ,
ಶಾಸ್ತ್ರ ಕೇಳೋರ ಹತ್ರ ಅವ್ರು ಕೇಳಲ್ಲ, ಇವ್ರು ಕೇಳಲ್ಲ. ಕೇಳಲ್ಲ. ಹೌದು. ಮದುವೆ ಆಯ್ತದ ನೋಡಿ ಸಮಯ ಒಳ್ಳೆ ಕಡೆ ಸಿಕ್ಕದ, ಹುಡುಗ ಚೆನ್ನಾಗದಾನ, ಇವರಿಬ್ರು ಚೆನ್ನಾಗಿರ್ತಾರ ಅಂತ ಕೇಳ್ತಾರೆ. ಈಗ ಸುಳ್ಳು ಆಯ್ತದ ನಿಜ ಆಗತ್ತ? ಅದು ಸುಳ್ಳಾಗತ್ತೆ ಗುರುಗಳೇ. ಪ್ಯೂರ್ಲಿ ಸುಳ್ಳು. ಆರೋಗ್ಯ ಹಾಳು ಮಾಡಿ, ಆರೋಗ್ಯನ ಮುಚ್ಚಾಕಿ, ಸುಳ್ಳು ಹೇಳಿ ಮದುವೆ ಮಾಡಿ, ಎಲ್ಲವೂ ಸುಳ್ಳು, ಜೀವನವೂ ಸುಳ್ಳು, ಮದುವೆನೂ ಸುಳ್ಳು. ಏನ್ರಿ ಹಣೆ ಬರ ಇದು? ಹಾಗಾದ್ರೆ ಇದನ್ನೆಲ್ಲ ತಿಳಿದೇ ಮದುವೆ ಮಾಡಬೇಕಾ? ಇಲ್ಲಾಂದ್ರೆ ಮದುವೆ ಹಾಕ್ಬೇಕು? ಒಂದಿನದ ಮದುವೆ ಇಲ್ಲ ಗುರುಗಳೇ, ಶಾಶ್ವತವಾದದ್ದು. ಹೌದಾ? ಹೌದು. ಎಲ್ಲೈತ್ರಿ ಶಾಶ್ವತ? ನಮ್ದೇನೋ ಹಿಂಗಾಯ್ತು, ಇವಳಾರು ಚೆನ್ನಾಗಿರ್ಲಿ ಅಂತ ನೀನು ಹೇಳ್ದೆ ಅವಾಗಲೇ ಅಮ್ಮ. ನಮ್ದೇನೋ ಹಿಂಗಾಯ್ತು ಅಂದ್ರೆ ಅವ್ರದ್ದು ಹಂಗೆ ಆಗೋದು, ನಿಮ್ದು ಹಿಂಗೆ ಅವ್ರದ್ದು ಹಂಗೆ, ಅಷ್ಟೇ ವ್ಯತ್ಯಾಸ ಅಲ್ವಾ? ಆದರೆ ನಾವು ಇದರಿಂದ ಹೊರಗೆ ಯಾಕೆ ಬರ್ತಾ ಇಲ್ಲ? ನಮ್ಮ ಮಕ್ಕಳನ್ನ ಯಾಕೆ ಶುದ್ಧಿ ಮಾಡ್ತಾ ಇಲ್ಲ? ನಮ್ಮ ಮಕ್ಕಳನ್ನ ಯಾಕೆ ಶುದ್ಧಿ ಮಾಡಬೇಕಾ ಬೇಡವಾ? ಖಂಡಿತ ಮಾಡಬೇಕು. ಅಮ್ಮ ನಿಮ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಗುರುಗಳೇ, ಅರ್ಥ ಆಯ್ತು, ಬೇಜಾರೇನಿಲ್ಲ ಗುರುಗಳೇ. ನಿಜವಾಗಲೂ ಮದುವೆ ಆಗೋದು 6 ತಿಂಗಳು ವರ್ಷ ಲೇಟ್ ಆದರೂ ಪರವಾಗಿಲ್ಲ. ನಿಜವಾಗ್ಲೂ ನೀವು ತಂದೆ ತಾಯಿ ಮಾಡಬೇಕಾದ ಕೆಲಸ. ಹಂಗಂತ ನೀವು ಮಾಂಸಾಹಾರ ತಿಂದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ತಿನ್ನಿ, ಯಾವುದು ತಿನ್ನಬಾರ್ದು ಅಂತ ಹೇಳಲ್ಲ. ನಿಮ್ಮ ವೈಯಕ್ತಿಕವಾದ ಅಭಿರುಚಿಗಳು ತಿನ್ನಿ, ಅದು ದೇಹಕ್ಕೆ ಬೇಕಾಗತ್ತೆ, ಬೇಡ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಅದನ್ನು ತಿನ್ನುವ ವಿಧಾನ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ಯಾವ ರೀತಿ ಬಳಸಬೇಕು ಅಂತಿದೆಯಲ್ಲ, ಆಹಾರ ಅಂತಕ್ಕಂಥದ್ದು ಎಲ್ಲ ದೇವರಿಗೂ ಮಿಗಿಲಾದ ಆಹಾರವೇ ದೇವರು ಅಂತ ಒಪ್ಕೋಬೇಕಾ ಬೇಡವಾ? ಒಪ್ಕೋಬೇಕು ಗುರುಗಳೇ. ಅದರಿಂದನೇ ಪ್ರತಿಯೊಂದು ನಮ್ಮ ದೇಹಕ್ಕೆ ಸಿಗುತ್ತೆ ಅಂದಾಗ ದೇವ್ರು ಹೌದು ಗುರು. ನಮಗೆ ಮನದೇವರು ಗೊತ್ತು, ಕುಲದೇವರು ಗೊತ್ತು. ಅಯ್ಯೋ ದೇವರೇ, ಎಲ್ಲ ದೇವರು ಗೊತ್ತು ಅಂತೀರಾ, ನೆಮ್ಮದಿ ಅಂತೂ ಸಿಕ್ಕಿಲ್ಲ. ಯಾಕೆ? ನಾವು ತಿನ್ನುವ ಆಹಾರ ದೇವರೇ ಬಿಟ್ಟು ಬೇರೆ ದೇವರಿಲ್ಲ ಅಂತ ತಿಳ್ಕೋಬೇಕು. ಅಂದರೆ ಇಲ್ಲ ಅಂತ ಬಿಟ್ಬಿಡಿಲ್ಲ ಮಾಡಿ. ಆದರೆ ಆಹಾರದಲ್ಲಿ ಇರ್ತಕ್ಕಂಥ ದೈವಿಕವಾದ ಶಕ್ತಿಯನ್ನು ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಕೊಡಬೇಕಾ ಬೇಡವಾ? ಕೊಡಲೇಬೇಕು ಗುರುಗಳೇ. ಉತ್ತರ ಸಿಕ್ತಲ್ಲ ಈಗ? ಪ್ರತಿಯೊಬ್ಬರು ಮಕ್ಕಳಿಗೆ ಮಾಡಬೇಕಾದದ್ದು, ತಾವು ಮಾಡ್ಕೋಬೇಕಾದದ್ದು, ನಮ್ಮ ದೇಹಕ್ಕೆ ದೈವಿಕವಾದ ಶಕ್ತಿ ಬೇಕು ಅಂದರೆ ಆಹಾರದ ಬಗ್ಗೆ ಪೂರ್ಣವಾಗಿರ್ತಕ್ಕಂಥ ಸತ್ಯವನ್ನು ತಿಳಿದು ಅದನ್ನು ನಾವು ಸೇವನೆ ಮಾಡ್ತಕ್ಕಂತಹ ಸತ್ಯವನ್ನು ತಿಳ್ಕೊಂಡಾಗ ನಮಗೆ ಯಾವಾಗಲೂ ಸದಾ ಭಗವಂತ ನಮ್ಮಲ್ಲೇ ಇರ್ತಾರೆ, ನಮಗೆ ಬುದ್ಧಿ ಹೇಳ್ತಾರೆ, ನಮ್ಮ ಕೈಲೇ ಕೆಲಸ ಮಾಡಿಸ್ತಾರೆ, ನಾವೇ ದೀರ್ಘಾಯುಷ್ವಂತರಾಗಿ ಬದುಕಲಿಕ್ಕೆ ಅವಕಾಶ ಆಗತ್ತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹೇಳಿದ ತಕ್ಷಣ ಅದು ಆಗ್ಬಿಡುತ್ತಾ? ಹೇಳೋಣ, ನೀವು ಕೇಳಿಸ್ಕೊತಾ ಇರಿ, ಅರ್ಥ ಮಾಡ್ಕೋತಾ ಇರಿ. ಮಕ್ಕಳನ್ನು ಹೊರಗಡೆ ತನ್ನಿ, ಆರೋಗ್ಯವಂತರನ್ನಾಗಿ ಮಾಡಿ ಮದುವೆ ಮಾಡೋದು ಆಮೇಲೆ. ಫಸ್ಟು ಆರೋಗ್ಯವಂತರಾಗಿ ಮಾಡೋದಕ್ಕೆ ಪ್ರತಿ ತಂದೆಗಳು ಮಾಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೀನಿ ತಾಯಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೇಳ್ಕೊಡೋಣ ಬೇಕಾದ್ರೆ ಬಂದರೆ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್. ನಮಸ್ತೆ ಹನುಮಂತಯ್ಯ ಅವರೇ. ನನ್ನ ಮನೆ ಬಗ್ಗೆ ಕೇಳ್ಬೇಕು ಮೇಡಮ್. ಯಾರ ಬಗ್ಗೆ? ನನ್ನ ಮನೆಯವ್ರ ಬಗ್ಗೆ ಕೇಳ್ಬೇಕಾಯ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಧನುರಾಶಿ ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಶರಣು ಸ್ವಾಮಿ. ನಾರಾಯಣ, ಯಾವ ಊರಿಂದ ಮಾಡ್ತಾ ಇದ್ದೀರಾ? ತಲಕೆರೆಯಿಂದ ಸ್ವಾಮಿ. ಓಕೆ, ನಿಮ್ಮ ಶ್ರೀಮತಿಯವ್ರ ಬಗ್ಗೆನಾ? ಹ್ಞೂ ಸ್ವಾಮಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 2001 ಮದುವೆ ಆಗಿರೋ ಸ್ವಾಮಿ. ಮದುವೆ ಆಗಿ ಎಷ್ಟು ವರ್ಷ ಅಂದರೆ ಇಸ್ವಿ ಹೇಳ್ತೀರಲ್ಲಪ್ಪ? ಹಾಂ, ಮದುವೆ ಆಗಿ ಒಂದು 21 ವರ್ಷ ಆಗಿದೆ. ಅಷ್ಟು ಹೇಳ್ಬಿಡಿ. ನೀವೇನು ಓದಿದ್ದೀರಾ? ನಾನು 7ನೇ ಕ್ಲಾಸ್ ಓದಿರ್ತೀನಿ. ಏನು ಮಾಡ್ತೀರಾ? ಏನಿಲ್ಲ, ವ್ಯವಸಾಯ, ರೈತರು ಬಳಸ್ತಾನೆ. ಇಬ್ಬರದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಜಗಳ, ಮನೆಯಿಂದ ಆಚೆ ಗೇಟ್ಗೆ ಜಗಳ ಇಬ್ಬರದು. ಯಾರಿಗೆ? ಗಂಡ ಹೆಂಡ್ತಿಗಾ? ಹಾಂ, ಗಂಡ ಹೆಂಡ್ತಿಗೆ. ಓಕೆ, ನೀವು ಮನೆಗೆ ಎಷ್ಟೊತ್ತಿಗೆ ಬರ್ತೀರಾ ಜಮೀನಿಂದ? ಇಬ್ರು ಚೆನ್ನಾಗಿದ್ರೆ ಜಮೀನಿಂದ ಒಂದು 8 ಗಂಟೆವರೆಗೆ ಮನೆಗೆ ಬರ್ತೀನಿ. ಇಬ್ರು? ಇಲ್ಲ, ಒಬ್ರು ರೈತ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಒಳ್ಳೊಳ್ಳೆ ಬರ್ತಿರ್ತೀನಿ ಇಲ್ಲಿ. ನಾನು ಕೇಳ್ತಿರೋದು, ನೀವು ನಿಮ್ಮ ಹೆಂಡ್ತಿ ಇಬ್ರು ಜಮೀನಿಗೆ ಹೋಗ್ತೀರಾ? ಹಾಂ, ಹೋಗ್ತೀವಿ. ಅವರು 6 ಗಂಟೆಗೆ ಬರ್ತಾರೆ, ನಾನು 8 ಗಂಟೆವರೆಗೆ ಬರ್ತೀನಿ. ಓಕೆ, ಆ 8:30ವರೆಗೂ ಏನು ಮಾಡ್ತೀರಾ ಅಲ್ಲಿ? ಏನು ಸಮಯ ಹೊಲ್ದಾಗ ಹಿಂಗೆ ಇರ್ತೀವಿ, ಕುರಿ ಮೇಕೆ ದನ ಇರ್ತಾವಲ್ಲ. ಓಕೆ, ಜೊತೆಯಲ್ಲಿ ಊಟಕ್ಕೆ ಕುತ್ಕೊಳ್ಳೋ ಅಭ್ಯಾಸ ಇದೆಯಾ? ಒಬ್ಬರಾದ್ಮೇಲೆ ಒಬ್ಬರು ತಿಂತೀರಾ? ಇಲ್ಲ ಸ್ವಾಮಿ, ಇಬ್ರು ಜೊತೆ ಊಟ ಮಾಡ್ತೀವಿ, ಒಂದೇ ಇರ್ತದೆ. ಬೇಗ ಬೇಗ ತಿನ್ನುವವರು, ಊಟ ಬೇಗ ಬೇಗ ಮುಗಿಸುವವರು ಯಾರು? ನೀವಾ, ನಿಮ್ಮ ಶ್ರೀಮತಿಯವರ? ಇಲ್ಲ, ಬಿಸಿ ಆದ್ರೆ ನಾನು ಬೇಗ ಮುಗಿಸ್ತೀನಿ, ಆರಿದ್ರೆ ಲೇಟ್ ಆಗುತ್ತೆ. ಯಾರ್ದು ಲೇಟ್ ಆಗೋದು? ಯಾರ್ದು ಲೇಟ್ ಆಗೋದು? ನಮ್ದು ಲೇಟ್ ಆಗುತ್ತೆ. ಬಿಸಿಲಿ ಆರಿದ್ರೆ ನಮ್ದು ಲೇಟ್ ಆಗುತ್ತೆ. ಓಕೆ, ಬಿಸಿ ಇಲ್ಲದೇ ಲೇಟು? ಬಿಸಿ ಇಲ್ಲದ್ರೆ ಲೇಟು, ಬಿಸಿ ಇದ್ರೆ ಅರ್ಜೆಂಟ್ ನಮ್ದು. ಓಕೆ, ಈಗ ನಿಮ್ಮ ಶ್ರೀಮತಿಯವರು ಬೇಗ ಊಟ ಮಾಡ್ತಾರಾ? ಹಾಂ, ಬೇಗ ಊಟ ಮಾಡ್ತಾರೆ ಅವರು. ನೀವು ಸ್ವಲ್ಪ ಗಮನಿಸಿದಿರಾ ನಿಮ್ಮ ಹೆಂಡತಿ ಊಟ ಮಾಡುವಾಗ ಬೇಗ ನುಂಗ್ಕೊಂಡ್ಬಿಡ್ತಾರೆ ಅಂತ ಗಮನಿಸಿದ್ದೀರಾ? ನೋಡ್ತೀವಿ, ಅದನ್ನಿಂದ ನೀವು ನೋಡಿ ನಾನು ಫೋನ್ ಮಾಡ್ತೀನಿ ಮಾಡಿದ್ಕೊಳ್ಳಿ. ನೋಡಿ,
ಊಟ ಯಾರು ಮಾಡ್ತಾರೆ ಒಂದು ತಿಳ್ಕೊಳ್ಳಿ, ಜೊತೆಯಲ್ಲಿ ಗಂಡ ಹೆಂಡತಿ, ಇದನ್ನು ಬೇಕಾದ್ರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಗಂಡ ಹೆಂಡತಿ ಜೊತೆಯಲ್ಲಿ ಊಟ ಕೂತ್ಕೋಬೇಕು, ಮಾತನಾಡಬಾರ್ದು. ಯಾರು ಮಾತನಾಡ್ತಾರೆ ಅವ್ರಿಗೆ ಕೋಪ ಜಾಸ್ತಿ. ಯಾರು ಬೇಗ ಊಟ ಮಾಡ್ತಾರೆ ದೇಹ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಎಲ್ಲಂದ್ರಲ್ಲಿ ನೋವು ಶುರುವಾಗತ್ತೆ, ಕೋಪ ಸಿಕ್ಕಾಬಟ್ಟೆ ಬರುತ್ತೆ. ಈಗ ನಿಮ್ಮ ಗಂಡ ಹೆಂಡತಿಯಲ್ಲಿ ಜಗಳ ಬರುತ್ತೆ ಅನ್ನೋದಕ್ಕೆ ಈಗ ಗೊತ್ತಾಯ್ತು ಅರ್ಥ ಏನಂತ? 6:30 ಗಂಟೆ ಒಳಗಡೆ ಇಬ್ಬರು ಕೂತ್ಕೊಂಡು ಕೆಲಸ, ಬೆಳಗ್ಗೆ 4 ಗಂಟೆಗೆ ಎದ್ಬೇಕಾದ್ರೆ ಗಂಡ ಹೆಂಡತಿ ಹೋಗಿ ಜೊತೆಯಲ್ಲೇ, ಸಾಯಂಕಾಲ 7 ಗಂಟೆಗೆಲ್ಲ ಚಂದ್ರ ನೋಡಿಕೊಂಡು ಫಸ್ಟ್ ಕ್ಲಾಸಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಮಾತಾಡದೆ ಊಟ ಮಾಡಿ ಇಬ್ರು. ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಹತ್ರ ದೀಪ ಹಚ್ಬಿಟ್ಟು ಜಮೀನ್ ಕಡೆ ಹೋಗಿ. ಇದು 1 ವಾರ ಮಾಡಿ ನೋಡಿ, ಎಷ್ಟು ಖುಷಿಯಾಗಿರ್ತೀರಾ, ನಿಮಗೆ ಅರ್ಥ ಆಗತ್ತೆ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಲಕ್ಷ್ಮಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಧನಿಷ್ಠ ನಕ್ಷತ್ರ ರಾಶಿ, ಧನಿಷ್ಠ ಕುಂಭರಾಶಿ. ಗುರುಗಳಿದ್ದಾರೆ, ಮಾತಾಡಿ ಅಮ್ಮ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿ, ಯಾರು ಮಗನ ಮಗಳ? ಮಗನ್ಗೆ ಕೇಳ್ಬೇಕಾಗಿರೋದು. ಎಷ್ಟು ಲಕ್ಷ್ಮಿ ವಯಸ್ಸು? ಅಂತ ನನ್ನ ಹೆಸರು. ಎಷ್ಟು ವಯಸ್ಸು? ಅವನಿಗೆ ಇವಾಗ 36 ವರ್ಷ. ಅವನಿಗೆ 36. 36. 9ನೇ ತಾರೀಕು 11ನೇ ತಿಂಗಳು ಸಾಕು 86. ಸಾಕು, ಅದೆಲ್ಲ ಹೇಳಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ನನಗೆ ಹೇಳಿದ್ರೆ ಸಾಕು. ಈಗ ಮದುವೆ ಆಯ್ತಾ? ಮದ್ವೆ ಆಗಿದೆ, ಅವನೇ ಇಷ್ಟಪಟ್ಟ ಆಗಿದ್ದಾನೆ, ಒಂದ್ ಮಗುನು ಇದೆ. ಆದ್ರೆ ಅವನು ಈಗ ಮನಸ್ಥಿತಿಲೇ ಸರಿ ಇಲ್ಲ, ನಮ್ ಜೊತೆ ಮಾತು ಆಡಲ್ಲ. ಒಂದು ಏನ್ ಮಾಡ್ತಾನೆ ಅಂತ ಅವನ್ಗೆ ಗೊತ್ತಾಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದ್ದಾನೆ. ಯಾರು ಇರೋ ಇದಾಗ್ಬಿಟ್ಟಿದ್ದಾನೆ ಗುರುಗಳೇ, ಬೇಜಾರಾಗ್ಬಿಟ್ಟಿದೆ. ಯಾಕೆ ಅಳ್ತಿದ್ದೀರಾ? ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅಲ್ಲ, ಯಾಕೆ ಅಳೋದು ಯಾಕೆ ಅಂತ ಕೇಳ್ತೀನಿ. ಅಳೋದು ಬೇಡ. ತಪ್ಪು ಯಾರ್ದು? ಈಗ ಮಗಂದ, ನಿಮ್ದ, ತಂದೆ ತಾಯಿದ? ಗೊತ್ತಿಲ್ಲ ಗುರುಗಳು, ಯಾವ್ದು ಅಂತ ದೇವ್ರಿಗೆ ಗೊತ್ತು. ನಾವೇ ಅಂತ ಏನು ಮಾಡಿಲ್ಲ ಪಾಪ. ಅಮ್ಮ, 1 ನಿಮಿಷ ಇರಿ ದಯವಿಟ್ಟು. ಎಲ್ಲಾದ್ರೂ ತಗೊಂಡೋಗಿ ದೇವ್ರಿಗೆ ಸೇರಿಸ್ತಿರಲ್ಲ, ದೇವ್ರಿಗೆ ಗೊತ್ತಂತೆ. ಮತ್ ಮದ್ವೆ ಯಾಕಾದ್ರೆ ಮಕ್ಳಾಕ್ ಮಾಡ್ಕೊಂಡ್ರಿ, ದೇವ್ರಿಗೆ ಗೊತ್ತಿದ್ಮೇಲೆ? ಗೊತ್ತಿಲ್ಲ. 1 ನಿಮಿಷ ನಿಧಾನ ನಿಧಾನ ನಿಧಾನ. ಎಲ್ರು ಮದುವೆ ನಿಂತ ದೊಡ್ಡವರೇ ಮಾಡೋದು. ವಿಚಾರ ತಿಳ್ಕೊಳ್ಳಿ. ಮದುವೆ ಮಾಡ್ಕೊಂಡಿರೋದು ತಪ್ಪು, ಮಗು ಮಾಡ್ಕೊಂಡಿರೋದು ತಪ್ಪು, ಮಗು ಬೆಳೆಸಿರೋದು ತಪ್ಪು, ಮಗು ಹೆಸರಿಟ್ಟಿರೋದು ತಪ್ಪು, ಮಗು ಗಮನಿಸ್ತಾ ಇರೋದು ತಪ್ಪು. ಮಕ್ಕಳ ಮೇಲೆ ಯಾಕೆ ಹೊರೆ ಹೊಡಿಸ್ತೀರಾ? ದೇವ್ರಿಗೆ ಗೊತ್ತು ಅಂತ ಯಾಕೆ ದೇವ್ರಿಗೆ ವಹಿಸ್ತೀರಾ? ಇದು ಹೇಳಿ ಅರ್ಧ ಶಾಪ ಮನೆಗೆ. ಯಾವ ಕಾರಣಕ್ಕೂ ಮಕ್ಕಳ ಬಗ್ಗೆ, ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ, ಆಸ್ತಿ ಬಗ್ಗೆ ದೇವ್ರ ಮೇಲೆ ನಿಂದನೆ ಮಾಡಿದ್ರೆ ಜೀವನ ಪರ್ಯಂತ ಶಾಪಗ್ರಸ್ತರಾಗ್ತೀರಾ. ಕಷ್ಟ ಜಾಸ್ತಿ, ನಷ್ಟ ಜಾಸ್ತಿ, ದುಃಖ ಜಾಸ್ತಿ, ಹಿಂಸೆ ಜಾಸ್ತಿ. ಯಾಕೆ ಹೇಳ್ತೀರಾ ದೇವ್ರ ಮೇಲೆ? ದೇವರು ನಿಮಗೆಲ್ಲ ಮಾಡ್ಕೊಂತ ಹೇಳೇ ಇಲ್ವಲ್ಲ. ಬದುಕು ಪ್ರಪಂಚದಲ್ಲಿ ಅಂತ ಕಳಿಸಿರೋದು. ನಿಮ್ಮ ಇಷ್ಟ ಬಂದಾಗ ಮಗು ಬೆಳೆಸ್ಕೊಂಡು, ನಿಮ್ಮ ಇಷ್ಟ ಬಂದಾಗ ಮದುವೆ ಮಾಡ್ಕೊಂಡ್ಬಿಟ್ಟು, ಅದನ್ನೇ ಇವತ್ತು ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಮ್ಮ ಭಾರತ ದೇಶದಲ್ಲಿ ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಸಂಸ್ಕಾರವನ್ನು, ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥ ವಿಚಾರನೇ ಗೊತ್ತಿಲ್ಲ ಅಂದಮೇಲೆ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಹೆಂಗೆ ಸಾಧ್ಯ ಆಗತ್ತೆ? ಹೇಳ್ತಾ ಇರೋರು ತಪ್ಪು, ಕೇಳ್ತಾ ಇರೋರು ತಪ್ಪು, ಹೆಂಗಿದ್ದ ಉದ್ಧಾರ ಆಗ್ತೀವಿ ನಾವು? ಮಕ್ಕಳನ್ನ ನಿಂದನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಕುಂಭರಾಶಿಯಲ್ಲಿ ಮಗು ಹುಟ್ಟೋದು ಹಿರಿಯರಿಗೆ ನೀವು ಏನು ಮಾಡಬೇಕು, ಏನು ನಡ್ಕೊಂಬರಬೇಕು, ದೇವರಿಗೂ ಒಂದೇ, ಸತ್ತೋರ್ಗೂ ಒಂದೇ, ಇದನ್ನು ಮಾಡ್ಕೊಂಡು ಬಂದಿರೋ ತಪ್ಪಲ್ವಾ ತಾಯಿ? ಇರ್ಬೇಕು. ಅವನ್ ತಂದೆನೂ ತೀರೋಗ್ಬಿಟ್ರು ಚಿಕ್ಕ ವಯಸ್ಸಲ್ಲೇ. ನಾನು ಕೆಲಸ ಮಾಡಿ ಬೆಳೆಸಿದ್ದು. ಅಮ್ಮ, 1 ನಿಮಿಷ ಕೇಳಿಸ್ಕೊಳ್ಳಿ ತಾಯಿ, ಮಾಡಕ್ಕಾಗ್ಲಿಲ್ಲ. 1 ನಿಮಿಷ ಕೇಳಿಸ್ಕೊಳ್ಳಿ. ಸತ್ತವರಿಗೆ ಮಾಡುವಂತ ಶ್ರಾದ್ದ ಅಂದ್ರೆ ಎಡೆ ಹಾಕೋದು, ದೇವ್ರ ಪೂಜೆ ಮಾಡೋದು ಎರಡು ಒಂದೇ ತರ ನಡೀತಾರ ನಿಮ್ದು? ಇಲ್ಲ, ಮಾಡ್ತಾ ಇದೀವಿ. ಈಗ ಹೇಳ್ತಾ ಇಲ್ಲ ನಾನು. ಮಗು ಹುಟ್ಟಕ್ ಮುಂಚೆ, ನೀವು ಮದುವೆ ಆಗಕ್ ಮುಂಚೆ ನೀವು ಮಾಡ್ತಾ ಇದ್ದಂತ ಕ್ರಮವನ್ನ ನೋಡಿ ಅನುಸರಿಸಿ ಸ್ವಲ್ಪ ಯೋಚನೆ ಮಾಡಿ. ಹೌದು ಗುರುಗಳೇ. ಇದರ ಪ್ರಕ್ರಿಯೆನೇ ಮಕ್ಕಳು ಕೈಗೆ ಸಿಕ್ಕಲ್ಲ, ಮಕ್ಳಿಗೆ ರೋಗ ಇರುತ್ತೆ, ನಾವು ನೆಮ್ಮದಿಯಾಗಿರಲ್ಲ. ಬೇಗ ಗಂಡನನ್ನ ನಾವು ಆದಷ್ಟು ಮಟ್ಟಕ್ಕೆ ದೂರ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಇವತ್ತು ಹೆಣ್ಣು ಮಕ್ಕಳಿಗೆ ಆಗ್ತಾ ಇರೋ ದೊಡ್ಡ ಶಾಪ. ಸುಳ್ಳು ಹೇಳಿ ಮದುವೆ ಮಾಡಿ, ಸುಳ್ಳು ಹೇಳಿ ಮದುವೆ ಮಾಡಿ, ಸುಳ್ಳು ಹೇಳಿ ಜೀವನಕ್ಕೊಂದು ರೂಪ ಕೊಟ್ಟು, ದೇವರ ಮೇಲೆ ಅದು ಹೊಣೆ ಮಾಡಿ, ದೇವರಿಗೋಸ್ಕರವಾಗಿ ನಾವು ಎಲ್ಲವನ್ನೂ ಮಾಡ್ತೀವಿ ಅಂತ ಸುಳ್ಳು ಹೇಳಿ, ದೇವರ ಹತ್ರನೇ ಸುಳ್ಳು ಹೇಳೋ ಜನ ನಾವು. ಇದನ್ನೆಲ್ಲ ಕೆಟ್ಟಭ್ಯಾಸ ಅಂತ ತಿಳ್ಕೊಂಡು ನಿಮ್ಮ ಮಗನಿಗೆ ನೀವು ನಿಂದನೆ ಮಾಡಬೇಡಿ. ಮೊದಲು ನೀವು ಮಾಡಬೇಕಾಗಿರೋ ಕೆಲಸ, ನಿಮ್ಮ ಮಗನ ಮಗು ಹುಟ್ಟಿದೆಯಲ್ಲಮ್ಮ, ಇದೆ, ಹುಟ್ಟಿದ್ದೆ ಮಗು. ಆ ಮಗುವಿನ ಮೂಲ ಸತ್ಯವನ್ನ ಮೊದಲು ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಮಗ, ನಿಮ್ಮ ಸೊಸೆ ಚೆನ್ನಾಗಾಗ್ತಾರೆ. ಇಲ್ಲ ಅಂದರೆ
ಕುಟುಂಬ ದಿಕ್ಕಾಪಾಲಾಗಿ ಯೋಚನೆ ಮಾಡೋ ಮಟ್ಟಕ್ಕೆ ಹೋಗಬೇಡಿ, ಹೆದರ್ಕೋಬೇಡಿ. ಮಗುವನ್ನು ವಿಷಯವನ್ನು ತಿಳಿಯಿರಿ, ಸತ್ಯ ಅಲ್ಲಿ ಅರ್ಥ ಆಗತ್ತೆ. ನಿಮ್ಮ ಯಜಮಾನ್ರು ಊಟ ಹಾಕ್ಸಿ, ನಿಮ್ಮ ಇವನ ಕೈಲಿ, ಮಗನ ಕೈಲಿ ಊಟ ಹಾಕಿಲ್ಲ, ನೀವು ಅಂದ್ಕೊಂಡಂಗಿಲ್ಲ, ತಿಳ್ಕೊಳ್ಳಿ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಮಾ? ನಮಸ್ತೆ ಮೇಡಮ್. ನಮ್ಮ ಮಗನ ಬಗ್ಗೆ. ಅವ್ರದ್ದು ನಕ್ಷತ್ರ ತಿಳಿಸಿ. ಶ್ರವಣ ನಕ್ಷತ್ರ, ಮಕರ ರಾಶಿ. ಓಕೆ, ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಮಗನ ಒಂದು ಎಷ್ಟು ವಯಸ್ಸು? 17 ವರ್ಷ ಗುರುಗಳು. ಏನು ಹೆಸರಿಟ್ಟಿದ್ದೀರಾ? ಶ್ರೇಯಸ್ ಅಂತ. ಶ್ರೇಯಸ್. ಏನಾಗ್ಬೇಕು ಅವನ ಬಗ್ಗೆ? ಅವ್ನ್ ತುಂಬಾ ಕೋಪ ಬರುತ್ತೆ, ತುಂಬಾ ಬೆಳಗ್ಗೆ ಎದ್ರೆ ಜಗಳ ಆಡ್ತಾನೆ ಗುರುಗಳೇ. ಹೊಡಿಲಿಲ್ವಾ? ಬರೀ ಜಗಳ ಆಡ್ತಾನೆ, ಹೊಡಿಯಾಕ್ ಬರ್ತಾನ? ಹೊಡಿತಾನೆ, ಹೊಡಿಯೋದು ಹೊಡೆದಿದ್ದಾನೆ ಗುರುಗಳೇ. ನೋಡಿ, ಎಂತ ಅದೃಷ್ಟವಂತರಲ್ವಾ, ಮಗನ ಕೈಲಿ ಹೇಳ್ತಿನೋದು. ಗುರುಗಳೇ, ನೀವು ಒಂದ್ಸರಿ ಹೇಳಿದ್ರೆ ಶುಕ್ರವಾರ ಹುಟ್ಟಬಾರ್ದು, ಶ್ರವಣ ನಕ್ಷತ್ರ ಅಂತ. ಅವ್ನು ಹುಟ್ಟಿರೋದೇ ಶುಕ್ರವಾರ ಗುರುಗಳೇ. ಯಾರು ತಪ್ಪು ಇವಾಗ? ಹುಟ್ಟಬಾರ್ದು ಅಂದ್ರೆ ಏನ್ ಮಾಡೋಣ? ಈಗ ಹುಟ್ಟುಬಿಟ್ಟವನಲ್ಲ. ಹೌದು ಗುರುಗಳೇ. ಅಲ್ಲ, ಸ್ವಲ್ಪ ಯೋಚನೆ ಮಾಡಿ. ಬೆಳಗ್ಗೆ ಎದ್ರೆ ತುಂಬಾ ಕೋಪ ಜಾಸ್ತಿ, ಒಂದ್ ನಿಮಿಷ. ಜಗಳ. ಅವನಿದ್ರೇನೆ ಜಗಳ ಮನೇಲಿ. ಒಂದ್ ನಿಮಿಷ, ನಿಧಾನ ಹೇಳ್ಕೊಡ್ತೀನಿ. ಅಮ್ಮ, ನೀನೇನು ಓದಿದ್ಯಾ? ನಾನು 10ನೇ ತರಗತಿ ಗುರುಗಳು. ಈಗ ಒಂದು ಕೆಲಸ, ಬೇಜಾರು ಮಾಡ್ಕೊಡೋ, ಒಂದು ಪ್ರಶ್ನೆ ಕೇಳ್ತೀನಿ. ಹೇಳಿ ಗುರು. ಮದುವೆಯನ್ನು ಏನಕ್ಕೆ ಮಾಡ್ಕೊಂಡೆ ಅಂತ ನಾನು ನಿನಗೆ ಕೇಳಿದ್ರೆ ಏನು ಉತ್ತರ ಕೊಡ್ತೀಯ ನೀನು? ಮದುವೆ ಮಾಡ್ಕೊಂಡೆ ಯಾಕೆ? ದೊಡ್ಡವ್ರು ಮಾಡಿದ್ರೆ ಅಂತ ಪ್ರಶ್ನೆ ಅಲ್ಲ. ಮದುವೆ ಏನಕ್ಕೆ ಮಾಡ್ಕೊಂಡೆ ಅಮ್ಮ? ನನಗೆ ಗೊತ್ತಿರೋದು ಅದೇ ಗುರುಗಳೇ, ದೊಡ್ಡವ್ರು ಮಾಡಿದ್ರು. ಓಕೆ. ಮಗು ಏನಕ್ಕೆ ಮಾಡ್ಕೊಂಡೆ ಅಂದರೆ? ಅದು ಮಗುವನ್ನು ಏನಕ್ಕೆ ಮಾಡ್ಕೊಂಡೆ? ನಮ್ಮ ಯಜಮಾನ್ರಿಗೋಸ್ಕರ ಅಂತನೋ, ನನಗೋಸ್ಕರ ಅಂತನೋ, ವಂಶ ಬೆಳೀಲಿ ಅಂತನೋ, ಅಥವಾ ಜನಕ್ಕೋಸ್ಕರ ಅಂತನೋ? ಯಾವ ಪ್ರಕಾರವಾಗಿ ಮಗು ಮಾಡ್ಕೊಂಡ್ರಿ ಅಮ್ಮ? ವಂಶ ಬೆಳೀಲಿ ಅಂತ ಗುರುಗಳೇ. ಈಗ ಬೆಳೀತಾ ಇದೆಯಾ? ಇಲ್ಲ ಗುರುಗಳೇ, ಬೆಳಗ್ಗೆ ತುಂಬಾ ಬೇಜಾರು ಗುರುಗಳೇ. ಪ್ರತಿಯೊಬ್ರು ಅರ್ಥ ಮಾಡಿ ಅಮ್ಮ, ದಯವಿಟ್ಟು ಕೇಳಿಸ್ಕೊತಾಯಿ, ಬೇಜಾರು ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ. ಎಲ್ರದ್ದು ಇದೇ ಥರನೇ, ವಂಶ ಬೆಳೀಲಿ, ಎಲ್ಲಿ ಬೆಳೀತಾ ಇದ್ದೀಗ? 17 ವರ್ಷಕ್ಕೆ ಕಾಟ ಕೊಡ್ತಾವನೆ. ಅವನು ಕಾಟ ಕೊಡ್ತಾ ಇಲ್ಲ. ತುಂಬಾ ಕಾಟ ಕೊಡ್ತಾನೆ ಗುರುಗಳೇ. ಓಕೆ. ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದು? ನಾವು ಲೀಸ್ಗಿದ್ದೀವಿ ಗುರುಗಳೇ, 3 ವರ್ಷದಿಂದ. ಓಕೆ. ನಿಮ್ಮ ಮನೆ ಬಾಗಿಲು ಕಟ್ಟಿರ್ತಕ್ಕಂಥದ್ದು ಯಾವ ದೇವ್ರದ್ದು? ಕಾಯಿ, ಕುಡಿಕೆ? ಮಂಜುನಾಥ ಸ್ವಾಮಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ಅದಲ್ಲದೆ ಬೇರೆ ಯಾವ್ದು ಕಟ್ಟಿದ್ದೀರಾ? ಬೇರೆ ಯಾವ್ದು ಕಟ್ಟಿಲ್ಲ, ಅದು ರೀಸೆಂಟ್ ಆಗಿ ಈಗ ಕಟ್ಟಿರೋದು ಗುರುಗಳೇ. ಓಕೆ. ದೇವರ ಮನೆಯಲ್ಲಿ, ದೇವ್ರ ಮನೆ ಇದೆಯಾ? ಆ ಗುರುಗಳಿದೆ. ಅಲ್ಲೇ ಫೋಟೋ ಇಟ್ಟಿದ್ದೀರಾ? ಬರ್ಕೊಟ್ಟಿದ್ದು ಯಾರು ಕೈಯಿಂದ ಬರ್ಕೊಟ್ಟಿದ್ದು? ವಿಭೂತಿ ಉಂಡೆ, ನಿಂಬೆ ಹಣ್ಣು? ಇಲ್ಲ ಗುರುಗಳೇ, ಯಾವ್ದು ಇಟ್ಟಿಲ್ಲ. ಓಕೆ. ಅಮಾವಾಸ್ಯೆ ಪೌರ್ಣಮಿಗೆ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ? ಯಾವ್ದು ಇಲ್ಲ ಗುರುಗಳೇ, ಮನೇಲಿ ಪೂಜೆ ಮಾಡ್ತೀವಿ ಅಷ್ಟು. ಯಾವುದು ದೇವಸ್ಥಾನಕ್ಕೆ ಹೋಗಲ್ವಾ? ಇಲ್ಲ ಗುರುಗಳೇ, ಒಂದೊಂದ್ಸರಿ ಹೋಗ್ತೀವಿ, ಒಂದೊಂದ್ಸರಿ ಇರಲ್ಲ. ಸರಿ. ತಡೆ ಓಡಿಸೋ ಅಭ್ಯಾಸ ಯಾವ ದೇವ್ರ ಹತ್ರ ಹೋಗ್ತೀರಾ? ಇಲ್ಲ ಗುರುಗಳೇ, ಯಾವತ್ತೂ ಮಾಡ್ತಿಲ್ಲ. ಬಲಿ ಕೊಡೋದು? ಕೋಳಿ, ಮೇಕೆ, ಕುರಿ? ಅದು ನಮ್ಮ ದೇವ್ರಿಗೆ ನಾವು ತೋಟದಲ್ಲಿ ಮುನೇಶ್ವರ ಮಾಡ್ತೀವಿ ಗುರುಗಳೇ. ಅಲ್ಲಿ ವರ್ಷಕ್ಕೊಮ್ಮೆ ಮಾಡ್ತೀವಿ ಗುರುಗಳೇ. ಎಲ್ರಿಗೂ ಊಟ ಹಾಕೋದಾ? ಹಾ ಗುರುಗಳೇ. ಓಕೆ. ಈಗ ಅದು ಮಾಡ್ತಾ ಇದ್ದೀರಾ, ಬಿಟ್ಟಿದ್ದೀರಾ? ಮಾಡ್ತಾ ಇದ್ದೀವಿ ಗುರುಗಳೇ. ನಿಮ್ಮ ಮನೆ ದೇವ್ರು ಯಾವುದು? ಭೈರವೇಶ್ವರ. ಓಕೆ. ನಿಮ್ಮ ಮಗ ಶ್ರವಣ ನಕ್ಷತ್ರಕ್ಕೆ ಹುಟ್ಟದ, ಹೌದಾ? ಹೌದು ಗುರು. ತಿರುಪತಿಗೆ ಹೋಗಿದ್ದೀರಾ ನೀವು? ಇಲ್ಲ ಗುರುಗಳೇ. ಯಾಕೆ ಹೋಗ್ಬೇಕು ಅನ್ಸಿಲ್ವಾ? ಈ ದೇವಸ್ಥಾನಕ್ಕೆ ಹೊರಟ್ರೇನೆ ಆಗಲ್ಲ ಗುರುಗಳು, ಏನಾದ್ರೂ ಸಮಸ್ಯೆಗಳು. ಈಗ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಆದರೂ ನಾನೇ ಹೇಳ್ಬಿಡ್ತೀನಿ. ಅಮ್ಮ, ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರಾಗಲಿ ನೀವನಾಗಲಿ ಒಂದು ದಿನನಾರು ಮದುವೆ ಆದಾಗ್ಲಿಂದ ಜೊತೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡಿದ್ರೇನಮ್ಮ? ಪೂಜೆ ಮಾಡೋಕ್ಕಾಗಿದೆಯೇನಮ್ಮ? ಇಲ್ಲ ಗುರುಗಳೇ, ದೇವಸ್ಥಾನಕ್ಕೆ ಹೊರಟ್ರಂತೂ ತುಂಬಾ ಜಗಳ. ಕೇಳಿಸ್ಕೊ ತಾಯಿ. ಎರಡನೇದು, ನಿಮ್ಮ ಮನೆಯಲ್ಲಿ ದೀಪ ಉರಿತಾ ಇರೋದು ನೋಡಿದ್ಯಾ ತಾಯಿ? ದೀಪ ಉರಿಯೋದು ಚೆನ್ನಾಗಿ ಕಾಣಿಸುತ್ತಾ ನಿನ್ನ ಕಣ್ಣಿಗೆ? ಇಲ್ಲ ಗುರುಗಳೇ, ಅದು ಸರಿಯಾಗಿ ಉರಿಯಲ್ಲ ಗುರುಗಳೇ. ಮತ್ತೆ ನೀನು ಹೆಂಗ್ ಸಂಸಾರ ಮಾಡ್ತಾ ಇದೀಯಾ? ಯಾವ ಆಧಾರದ ಮೇಲೆ ಮಾಡ್ತಾ ಇದೀಯಾ ನೀನು? ದೀಪ ಸರಿ ಉರಿಯಲ್ಲ, ಗೊತ್ತಿಲ್ಲ. ಜೊತೆಲಿ ಕೂತ್ಕೊಂಡು ಪೂಜೆ ಮಾಡಿಲ್ಲ, ಆಗಲ್ಲ. ದೇವಸ್ಥಾನಕ್ಕೆ ಹೋದರೆ ಜಗಳ. ಅಂದ ಮೇಲೆ ಇಂಥ ಕಿತಾಪತಿಯಲ್ಲಿ ಮಗುವಿಗೆ ಜನ್ಮ ಕೊಟ್ಟಿರುವ ನೀವು, ಆ ಮಗುವಿನ ಆರೋಗ್ಯವನ್ನು ಕಿತ್ಕೊಂಡಿರೋ ನೀವು, ಆ ಮಗುವಿನ ನೆಮ್ಮದಿಯನ್ನು ಕಿತ್ಕೊಂಡಿರೋ ನೀವು, ಆ ಮಗು ಎಂಥ ಪಾಪ ಮಾಡಿ ನಿಮ್ಮ ಹೊಟ್ಟೆಲಿ ಹುಟ್ಟಿತು ಅಂತ ಹೇಳ್ಬೇಕಾಗತ್ತೆ. ಬೇಜಾರು ಮಾಡ್ಕೋಬೇಡ ತಾಯಿ. ಮಕ್ಕಳು ಯಾವ ಕಾರಣಕ್ಕೂ ತಂದೆ ತಾಯಿ ತೊಂದರೆ ಕೊಡೋದಲ್ಲ. ನೀವು ಮಗುವಿಗೆ ತೊಂದರೆ ಕೊಟ್ಟು ಮಗುವನ್ನು ಪಡ್ಕೊಂಡಿದ್ದೀರ ಅನ್ನೋ ಸತ್ಯವನ್ನು ಪ್ರಪಂಚದ ಇತಿಹಾಸದಲ್ಲಿ ಪ್ರತಿ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು. ಮಕ್ಕಳು ನಮಗೆ ತೊಂದರೆ ಕೊಡುತ್ತಿಲ್ಲ, ನಾವು ಮಕ್ಕಳಿಗೆ ತೊಂದರೆ ಕೊಡುವ ಮಕ್ಕಳನ್ನು ಪಡೆದಿರ್ತಕ್ಕಂಥ ನಾವು ಸೋಮಾರಿಗಳಾಗಿರುವ ಕಾರಣ ಹೆಣ್ಣುಟ್ಲಿ ಗಂಡುಟ್ಲಿ ನಮಗದೇ ಒಂದು ದೊಡ್ಡ ಶಿಕ್ಷೆ.
ಅಂತ ತಿಳ್ಕೊಂಡು ನೆಮ್ಮದಿಯಾಗಿ ಬದುಕಬೇಕು, ಇದರಿಂದ ಹೊರಗೆ ಬರಬೇಕು. ಅಮ್ಮ ಒಂದು ತಿಳ್ಕೊ, ನಿಮ್ಮ ಜಮೀನಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಮರಿ ಕತ್ತರಿಸೋ ಏನೋ ಮೇಕೇನೋ ಕುರಿನೋ ಕತ್ತರಿಸಿ ಊಟ ಹಾಕ್ತಾ ಇರ್ತಕ್ಕಂಥ ವಿಚಾರಕ್ಕೂ, ನಿಮ್ಮ ಮಗ ಹುಟ್ಟಿರ್ತಕ್ಕಂಥ ಒಂದು ಲೆಕ್ಕಾಚಾರಕ್ಕೂ, ಸತ್ತವರಿಗೆ ಶ್ರಾದ್ದಗಳನ್ನು ಮಾಡದೇ ಇರತಕ್ಕಂಥ ಲೆಕ್ಕಾಚಾರಕ್ಕೂ, ನಿಮ್ಮ ಮನೆಯಲ್ಲಿ ಸದಾ ಅಮಾವಾಸ್ಯೆ ಇರುತ್ತೆ, ಬೇರೆಯವರಿಗೆ ತಿಂಗಳಿಗೊಂದು ಅಮಾವಾಸ್ಯೆ, ನಿಮ್ಮ ಮನೆಯಲ್ಲಿ ಪ್ರತಿ ಬೆಳಗ್ಗೆ ಎದ್ದರೆ ಅಮಾವಾಸ್ಯೆ. ದೇವಸ್ಥಾನ ಅನ್ನಲ್ಲ, ದೈವ ಶಕ್ತಿಯನ್ನು ಯಾವ ಕಾರಣಕ್ಕೂ ನಿಮ್ಮ ಮನೆ ನಿಮ್ಮ ಕುಟುಂಬದಲ್ಲಿ ತಗೊಂಡೇ ಇಲ್ಲ ತಾಯಿ. ಮೊದಲು ನೀವು ಒಂದು ಕೆಲಸ ಮಾಡಬೇಕು. ಮಗ ಹುಟ್ಟಿದ್ದು ಶ್ರವಣ ನಕ್ಷತ್ರಕ್ಕೆ ನಾವು ಮಾಡುತ್ತಿರುವ ಭೈರವನಿಗೆ ಮಾಡುತ್ತಿರುವ ಪೂಜೆಗೂ ಎಷ್ಟು ಸಂಬಂಧದಲ್ಲಿ ಮಗು ಬಂದಿದೆ, ಇದಕ್ಕೆ ನಾವು ಮಾಡೋ ತಪ್ಪಾದರೂ ಏನು ಅಂತ ದಯವಿಟ್ಟು ಗಂಡ ಹೆಂಡತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮಗುವನ್ನು 1 ವಾರದಲ್ಲಿ ಕೋಪ ಕಮ್ಮಿ ಮಾಡೋ ಥರ ನೀವು ಮನಸ್ಸು ಮಾಡಿದ್ರೆ ತಿಳ್ಕೊಬೋದು, ಸರಿ ಮಾಡ್ಕೋಬೋದು. ತಿಳ್ಕೊಳ್ಳಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಈಗ ನೀವು ಹೇಳಿದ್ರಿ ಅನಾರೋಗ್ಯವಾದಂಥ ಮಗುವನ್ನು ಪಡ್ಕೋತಿದ್ದೀವಿ ಅಂತ. ಈ ರೀತಿ ಕ್ರೂರತ್ವವಾದ ಮನಸ್ಥಿತಿ ಇರೋದಕ್ಕೂ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ ಗುರುಗಳೇ? ಈಗ ಇಲ್ಲಿ ಒಂದು ವಿಷಯ, ನಕ್ಷತ್ರ, ವಾರ, ತಿಥಿ, ಪಕ್ಷ, ಮಾಸ ಇದೆಲ್ಲ ನಾವು ಕೇಳ್ತೀವಿ. ಹೌದು. ಇದೆಲ್ಲ ಏನಕ್ಕೆ ಬಂದಿದೆ, ಏನಕ್ಕಿದೆ ಅಂತಂದ್ರೆ ಲೆಕ್ಕ ಹಾಕಿದ್ರೆ ನಾವು ಮೊದಲು ತಿಳ್ಕೋಬೇಕು. ಇಲ್ಲ ಅದರೆಲ್ಲ ಅವಶ್ಯಕತೆ ಇರ್ತಿರ್ಲಿಲ್ಲ, ಬೇಕಾಗಿಲ್ಲ, ಅದೆಲ್ಲ ಬೇಕಾಗಿಲ್ಲ. ಯಾಕೆ ಅಂದರೆ ಈ ಪಂಚಾಂಗಕ್ಕೆ ಇರ್ತಕ್ಕಂಥ ಈ 5 ಅಂಗಗಳು ನಮ್ಮ ಮನೆಯಲ್ಲಿಲ್ಲ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಪಂಚಾಂಗದಲ್ಲಿ ಇರ್ತಕ್ಕಂಥ 5 ಅಂಗಗಳು ನಮ್ಮ ವಾಸದ ಮನೆಯಲ್ಲಿ ಇಲ್ಲ. ಅಂದ ಮೇಲೆ ಪಂಚಾಂಗದಲ್ಲಿ ಇರ್ತಕ್ಕಂತಹ ಸತ್ಯಕ್ಕೂ ನಮ್ಮ ಪಂಚಾಂಗಕ್ಕೂ ಅಂದರೆ ನಮ್ಮ ಮನೆಗೂ ಸಂಬಂಧನೇ ಇಲ್ಲ. ಅಂದ ಮೇಲೆ ನಾವು ಯಾವುದರಿಂದ ಒಳ್ಳೆಯದಾಗತ್ತೆ, ಹೆಂಗೆ ತಿಳ್ಕೊಳಕ್ಕಾಗತ್ತೆ? ಅದರ ಅರ್ಥ ಏನು ಅಂದರೆ, ಪಂಚಾಂಗಕ್ಕೂ ನಮ್ಮ ಮನೆಗೂ ಸಂಬಂಧ ಇದೆ ಅಥವಾ ಸಂಬಂಧ ಇರಬೇಕು ಅನ್ನೋ ಸತ್ಯ ನಮ್ಮ ಭಾರತ ದೇಶದಲ್ಲಿ ತಿಳ್ಕೊಳ್ತಕ್ಕಂಥ ಭಾರತೀಯರಾಗಿ ನಾವು ಇದಕ್ಕೆ ಹತ್ರ ಆಗಿದ್ದೀವಿ ಅಂತ ಯೋಚನೆ ಮಾಡಬೇಕು. ಪಂಚಾಂಗಕ್ಕೂ ನಮ್ಮ ಮನೆಗೂ ಸಂಬಂಧ ಇರಬೇಕಾ ಬೇಡವಾ? ಅದು ಯಾಕೆ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಮಂಜಮ್ಮವ್ರು, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಲ್ಲೇಶ್ ಅಂತೇಳಿ. ಅವ್ರದ್ದು ನಕ್ಷತ್ರ ತಿಳಿಸಿ. ಮಗ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ 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 ಹೇಳಿ. ಏನು ಹೇಳೋದು, ಯಾರಿಗೆ ಹೇಳಿ? ಸಿಂಹರಾಶಿ ಮಗ ನಕ್ಷತ್ರ. ಅಲ್ಲಮ್ಮ, ಯಾರ ಹತ್ರ ಮಾತಾಡ್ತಿದ್ಯಾ, ಅರಿವಿದೆಯಾ ತಾಯಿ? ಹೇಳಿ ಅಂದ್ರೆ ಏನು ಹೇಳೋದು? ಹಲೋ ಹಲೋ ಗುರುಜಿ ನಮಸ್ಕಾರ. ಅಬ್ಬಾ, ಈಗಾರು ಬಂತಲ್ಲ ಹೊರಗಡೆಗೆ. ಹಲೋ 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 ಹೇಳಿ. ಏನು ಹೇಳಿ? ಪುನಃ ಅದೇ ಹೇಳಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಕರೆ ಕಟ್ ಆಗುತ್ತೆ ಅಮ್ಮ. ಈಗ ಈ ಸತ್ಯವನ್ನ ನಿಜಕ್ಕೂ ತಿಳ್ಕೋಬೇಕು. ಅಯ್ಯಮ್ಮ ಮಾತಾಡ್ತಿದ್ದಾರೆ, ನಮಗೆ ಕೇಳಿಸ್ತಿಲ್ಲ. ನಾವು ಮಾತಾಡ್ತೀವಿ, ಅವ್ರಿಗೆ ಕೇಳಿಸ್ತಿಲ್ಲ. ಲೆಕ್ಕ ಹಾಕೋಬೇಕು ಭಗವಂತನ ಮ್ಯಾಜಿಕ್ ಹೆಂಗಿದೆ ಅಂತ. ಕಾರಣ ನಕ್ಷತ್ರ ಏನಿದೆ ಅಮ್ಮ? ಮಖೆ ನಕ್ಷತ್ರ. ಸಿಂಹರಾಶಿಯಲ್ಲಿ ಮಗು ಹುಟ್ಟಿತು ಅಂದ್ರೆ ಏನಕ್ಕಾರೂ ಪಡೆದರ ಮಕ್ಕಳನ್ನ ತಂದೆ ತಾಯಿಗಳು ಅಂತ ಹೇಳ್ಕೊಳ್ಳಿ. ಸಿಂಹರಾಶಿಯಲ್ಲಿ ಕುಂಭರಾಶಿಯಲ್ಲಿ ಮಗು ಹುಟ್ಟಿದರೆ ಯಾವ ಪುರುಷಾರ್ಥಕ್ಕಾಗಿ ನಾವು ಭೂಮಿಯಲ್ಲಿ ಇದ್ದೀವಿ ಅಂತ ತಿಳ್ಕೋಬೇಕು. ಹಂಗಾರೆ ಮಿಕ್ಕದ್ದೆಲ್ಲ ಏನು? ಮಿಕ್ಕದೆಲ್ಲ ಎಲ್ಲವೂ ಅಂಟಮ್ಮನೆ. ಇಲ್ಲಿ ಯಾವುದು ಮಹಾನಕ್ಷತ್ರ ಅಂತ ಹೇಳಿದ್ರಲ್ಲ, ಯಾರು ಹೇಳಿದವರು? ಸುಳ್ಳು ಹೇಳೋರು ಹೇಳೋದಿದ್ದ. ಯಾರು? ಮಹಾನ್ ನಕ್ಷತ್ರ. ಯಾರು ಸುಳ್ಳು ಹೇಳ್ತಾರೋ, ಸುಳ್ಳು ಹೇಳಕ್ಕೆ ಚೆನ್ನಾಗಿ ಬರುತ್ತೋ ಅವ್ರು ಹೇಳ್ತಾರೆ ಮಹಾನಕ್ಷತ್ರ ಅಂತ. ಅವರು ಮಹಾನ್ ಸುಳ್ಳುಗಾರರು ಅಂತ. ಈಗ ಒಪ್ಕೋಬೋದಾ ಇಲ್ವಾ? ಮಹಾನಕ್ಷತ್ರ ಅಂತ ಹೇಳಿದ ಮೇಲೆ ಸುಳ್ಳುಗಾರ ಹೌದಾ ಅಲ್ವಾ? ಅವರು ನಕ್ಷತ್ರಕ್ಕೆ ಮಹಾನಕ್ಷತ್ರ ಅಂತ ಹೇಳಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ನಿಮಗೆ? ಯಾವ ಆಧಾರ ಕೊಟ್ಟು ಹೇಳ್ತೀರಾ ಮಹಾನಕ್ಷತ್ರ ಅಂತ? ಅಲ್ವೇನಮ್ಮ? ಹೌದು. ಏನೂ ಆಗಿಲ್ಲ, ಹೋಗಮ್ಮ, ಯೋಚನೆ ಮಾಡಿದೆ ಮಲಕಮ್ಮ, ಒಳ್ಳೆ ನಿದ್ದೆ ಬರುತ್ತೆ ಅಂತ ಕಳಿಸ್ಬಿಟ್ರೆ ಡಾಕ್ಟ್ರು, ಅವ್ನು ನಿದ್ದೆ ಬರಲ್ಲ. ಏನಾಗಬೇಕು ಅವರು? ಯಾಕೆ ವಿಚಾರ ಹೇಳ್ತೀನಿ ಅಂದರೆ, ಹೇಳೋದಕ್ಕೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಅನುಭವದ ಮೇಲೆ ಅದಕ್ಕೆ ಇನ್ನೊಂದು ಕೆಲವೊಂದು ವಿಚಾರ ಹೇಳ್ತಾರೆ. ದಿವ್ಯ ದೃಷ್ಟಿಯಿಂದ ಅವರಿಗೆ ಗೊತ್ತಾಗತ್ತೆ. ಏನು? ದಿವ್ಯ ದೃಷ್ಟಿಯಿಂದ. ಯಾಕೆಂದ್ರೆ ಪ್ರಾಚೀನ ಕಾಲದಲ್ಲಿ ದಿವ್ಯ ದೃಷ್ಟಿಯಿಂದ ಇದನ್ನೆಲ್ಲ ಕಂಡಿಡಿದು ರಹಸ್ಯವನ್ನು ಸರಿ ಮಾಡಿ ಬರೆದು ಇಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ, ಇದು ಇನ್ನೊಂದು ದೊಡ್ಡ ಸುಳ್ಳು. ಅದು ಸುಳ್ಳು, ದೊಡ್ಡ ಸುಳ್ಳು. ಯಾಕೆ? ಅವರ ದಿವ್ಯ ದೃಷ್ಟಿಗನುಸಾರವಾಗಿ ಅವ್ರು ಹೇಳಿದ್ರು. ಹೌದು. ಇನ್ನೊಬ್ಬರ ದಿವ್ಯ ದೃಷ್ಟಿ ಗೊತ್ತಿಲ್ವಲ್ಲ ಗುರುಗಳೇ? ಹೌದು. ಹೌದಲ್ಲ? ಅವರ ದಿವ್ಯ ದೃಷ್ಟಿ ಅವರ ಅನುಭವಕ್ಕೆ ಹೇಳಿದ್ರು.
ಇವ್ರ ಬಗ್ಗೆ ಏನು ಹೇಳಿಲ್ವಲ್ಲ. ಇಲ್ಲ ಗುರು. ಮತ್ತು ಅದನ್ನು ಹೆಂಗೆ ನೀವು ತಗೋತೀರಾ? ಯಾವ ಆ್ಯಂಗಲಲ್ಲೂ ಬನ್ನಿ ನೀವು, ಇದಕ್ಕೆ ಆಧಾರ ಇದೆಯಾ? ಇದ್ರೆ ಯಾರಿಗಾರು ಕೊಟ್ಟರೆ 10-15 ಲಕ್ಷ ಬೇಕಾದ್ರೆ ಕೊಟ್ಬಿಡ್ಬೋದು, ಬಕ್ಸಿಸ್ ಕೊಟ್ಬಿಡ್ಬೋದು, ಈ ಸತ್ಯ ಮಾಡಿ ಸರಿಪಡಿಸು ಅಂತ. ಮಾತಾಡೋಣ ಗುರುಗಳೇ ಇದ್ರ ಬಗ್ಗೆ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಪ್ರಸನ್ನ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಕಾಲ್ ಕಟ್ ಆಗಿದೆ ಗುರುಗಳೇ. ಇಲ್ಲಿ ಈಗ ವಿಷಯಗಳನ್ನ ನಾನು ಹೇಳ್ತಾ ಇರ್ತಕ್ಕಂಥ ವಿಷಯಕ್ಕೆ ಬಂದಾಗ ಕೆಲವರಿಗೆ ಏನನ್ಸುತ್ತೆ, ಹೀಗೆ ಹೇಳ್ಬಿಡ್ತಿದ್ದಾರೆ, ಏನಪ್ಪ ಈ ಥರ ಹೇಳ್ತಾ ಇದ್ದಾರೆ ಅಂತ. ಒಂದು ತಿಳ್ಕೊಳ್ಳಿ, ನಾನು ಆವಾಗಲೇ ಹೇಳಿದ್ದೀನಿ ಶುರುವಿನಲ್ಲಿ, ಈಗಲೂ ಇನ್ನೊಮ್ಮೆ ಹೇಳ್ತೀನಿ. ವಿಚಾರ ಯಾವುದೇ ಕಾರಣಕ್ಕೂ ಮನುಷ್ಯ ಬದುಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಯಾಕಿಷ್ಟೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ? ಯಾರೋ ಒಬ್ಬರು ಜ್ಞಾನ ಪಂಡಿತರು, ವಿದ್ವಾಂಸರು ಯಾರೋ ಒಬ್ಬರು ಆಗಿರ್ತಾರೆ, ಇದ್ದಾರೆ, ಒಪ್ಕೋತಾ ಇದ್ದೀವಿ, ಒಪ್ಕೊಳ್ಳೋಣ, ಇಲ್ಲ ಅಂತಿಲ್ಲ, ಯಾರೂ ಇಲ್ಲ ಅಂತಿಲ್ಲ, ಇದ್ದಾರೆ. ಆದರೆ ಅವರು ಮಾಡ್ತಾ ಇರ್ತಕ್ಕಂತಹ ತಪ್ಪು ಅಂತ ಅವ್ರ ಮೇಲೆ ನಾವು ಹೇಳೋಕ್ಕಾಗ್ತಾ ಇಲ್ಲ. ಕಾರಣ ನಾವು ಓಡ್ತಾ ಇರೋ ಸ್ಪೀಡ್ ಆಗಿದೆ. ಹೌದು, ಹೌದಲ್ಲ? ಖಂಡಿತ. ನಾವು ಓಡ್ತಾ ಇರೋ ವೇಗಕ್ಕೆ ಅವ್ರು ಏನು ಮಾಡ್ತಾರೆ, ಹೆಂಗೋ ಓಡ್ತೀರಾ, ಓಡಿ ಓಡಿ, ಬೇಡ ನಿಂತ್ಕೋತಾರೆ ಅವರು. ಅದಕ್ಕೆ ಕೆಲವರು ತಟಸ್ಥ ಆಗ್ಬಿಟ್ಟಿದ್ದಾರೆ, ಏನೋ ಮಾಡ್ಕೊಂಡು ಒಂದಿನ ಹೋಗಿ ಆ ಕಡೆ. ಈಗ ನಾವು ಎಲ್ಲವನ್ನೂ ಹೋಗಿ ತಿಳ್ಕೊಳ್ಳೋಣ ಅಂದರೆ ಸ್ಕೂಲ್ ಎಲ್ಲದಕ್ಕೂ ಇದೆ, ಇದಕ್ಕೆ ಸ್ಕೂಲ್ ಇಲ್ಲ, ಸಾಧ್ಯನೇ ಇಲ್ಲ ಗುರು. ಇಲ್ಲ ಸೇರ್ಸೋರು ಜನ. ಹೌದಾ? ಖಂಡಿತ. ಎಲ್ಲೂ ಸ್ಕೂಲೇ ಇಲ್ಲ. ಯಾಕೆ ಅಂತ ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ಮಾಡಿದ್ರೆ ಏನಾದ್ರು ನಾವು ಮಾಡ್ಬೋದೇನೋ ಅಂತ ಅಷ್ಟೇ ವಿಚಾರ. ಇನ್ನೆಲ್ಲೂ ಮಾಡಿಲ್ಲ, ಮಾಡೋಕ್ಕಾಗಲ್ಲ ಅಂತ ಅನ್ಕೋತಾ ಇದ್ದೀನಿ. ಕಾರಣ ಟೀಚರ್ ಎಲ್ಲಿಂದ ತರೋಣ ಇದಕ್ಕೆ? ಮಾತಾಡೋಣ ಗುರುಗಳೇ. ಲಾಸ್ಟ್ ಕಾಲರ್ ಇದ್ದಾರೆ. ಹಲೋ ಅನಿತಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್ ನನ್ನ ಬಗ್ಗೆ ತಿಳ್ಕೊಬೇಕು. ನಿಮ್ದು ನಕ್ಷತ್ರ ತಿಳಿಸಿ. ಕೃತಿಕಾ ನಕ್ಷತ್ರ. ಸ್ವಲ್ಪ ಜೋರಾಗಿ ಮಾತಾಡಿ, ಗುರುಗಳಿದ್ದಾರೆ, ಮಾತಾಡಿ. ಕೃತಿಕಾ ನಕ್ಷತ್ರ. ಹಲೋ. ಹಲೋ. ಹೇಳಮ್ಮ, ಯಾರು, ಮಗಳ ಮಗನ? ಅವರೇ ಗುರುಗಳೇ. ಇಲ್ಲ ನಮ್ದೇನೆ. ಕೃತಿಕಾ ನಕ್ಷತ್ರ. ಎಷ್ಟು ವಯಸ್ಸು ಕೇಳ್ಬೋದಾ? ಕೃತಿಕಾ ನನಗೆ 38. ಓಕೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 5 ವರ್ಷ ಆಗಿದೆ. ಏನು ಓದಿದ್ಯಮ್ಮ? ನಂದು ಸೆಕೆಂಡ್ PUC ಆಗಿದೆ. ಓಕೆ. ಈಗ ಏನು ಬೇಕು ನಿನಗೆ, ಏನು ತಿಳ್ಕೊಬೇಕು ಅಂತ ಕರೆ ಮಾಡಿದೆ? ಅದೇ ಆರೋಗ್ಯ ಸಮಸ್ಯೆ. ಯಾವಾಗಿಂದ ಗೊತ್ತಾಯ್ತಿದ್ದು ಆರೋಗ್ಯ ಸಮಸ್ಯೆ ಇದೆ ಅಂತ? ಈಗ ಒಂದು 6 ತಿಂಗಳಿಂದ ತುಂಬಾ ಆರೋಗ್ಯ ಸಮಸ್ಯೆ. ಅದಕ್ಕೆ ಮುಂಚೆ ಚೆನ್ನಾಗಿತ್ತಾ? ಚೆನ್ನಾಗಿ. ಅದಕ್ಕೆ ಮುಂಚೆ ಕೋಪ ಜಾಸ್ತಿನಾ, ಬೇಜಾರು ಜಾಸ್ತಿ ಇತ್ತಾ? ಆ ಥರ ಏನು ಬೇಜಾರು ಏನಿಲ್ಲ, ನಾರ್ಮಲ್ ಆಗಿದ್ದೆ. ಇವಾಗ ತುಂಬಾ ಆರೋಗ್ಯ ಸಮಸ್ಯೆ. ಓಕೆ. ತಲೆ ಚಕ್ಕರ್ ಬರುತ್ತಾ, ತಲೆ ನೋವು ಬರುತ್ತಾ? ತಲೆನೋವು, ತಲೆ ಚಕ್ಕರ್ ಎಲ್ಲ ತಲೆನೋವು. ಅಮ್ಮ ನೀನು ಕರೆಕ್ಟಾಗಿ ಮಾತಾಡ್ತಾರೆ, ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ. ತಲೆನೋವು. ತಲೆನೋವು. ಇದಕ್ಕೇನಾದ್ರು ತಗೊಂಡಿ ಅಮ್ಮ ತಾಯಿ ಔಷಧಿ? ತುಂಬಾ ಏನು ಯಾವಾಗಲೂ ಇಲ್ಲ, ತಲೆನೋವು ಸ್ವಲ್ಪ. ಓಕೆ. ಹಗಲು ಟೈಮು ಎಷ್ಟೊತ್ತು ನಿದ್ದೆ ಮಾಡ್ತೀಯ ಅಮ್ಮ? ಹಗಲಲ್ಲಿ 8 ಅವರ್ ನಿದ್ದೆ ಮಾಡ್ತೀವಿ, ಬೆಳಗ್ಗೆ ನಿದ್ದೆ ಇಲ್ಲ. ಬೆಳಿಗ್ಗೆ ಹೊತ್ತು ಮಲಗಲ್ವಾ? ಇಲ್ಲ. ಯಾವಾಗಲೂ? ಹೌದು, ಯಾವಾಗಲೂ ನಿದ್ದೆ ಮಾಡಲ್ಲ. ರಾತ್ರಿ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಮಲಗ್ತೀಯಮ್ಮ? ರಾತ್ರಿ 9:30ಗೆ ಮಲ್ಕೊತೀವಿ, ಬೆಳಗ್ಗೆ 6 ಗಂಟೆ. 6 ಗಂಟೆಗೆ ಏಳಬೇಕಾದ್ರೆ ನಿನಗೆ ಮೈ ತೂಕ ಇರುತ್ತಾ, ಮೈ ನೋವಿರುತ್ತಾ? ಸ್ವಲ್ಪ ಮೈಕೈ ನೋವಿರುತ್ತೆ. ಈಗ ಇದೊಂದು ತಿಳ್ಕೊಂಡಿದ್ರೆ ಸಾಕಾಗಿತ್ತು ನಿನಗೆ. ಕಾರಣ ಏನಂದರೆ, ಇನ್ನೊಂದು ಸ್ವಲ್ಪ ನಿದ್ದೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತಾನೆ ಹಾಸಿಗೆ ಅಂತ ಹೇಳ್ತೀಯಾ? ಹೌದೌದು. ಇದೇ ಕಣಮ್ಮ ನೀನು ಅನುಭವಿಸ್ತಾ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ. ಸಿಕ್ತಲ್ಲ ಉತ್ತರ? ಇನ್ನು ಸ್ವಲ್ಪ ಮಲ್ಕೋಬೇಕಿತ್ತು ಅಂತ ದೊಡ್ಡವ್ರ ಮನಸ್ಸಿಗೆ ಬಂದರೆ ಆ ದಿನ ಎಲ್ಲ ಸಾಯ್ತಾ ಇರ್ತಾರೆ ಅವರು ಅಂತ. ಸಾಯಂಕಾಲ ತನಕ ಬೇಜಾರು, ಯೋಚನೆ, ದುಃಖ, ನೋವು, ಬೈಸ್ಕೊಳ್ಳೋದು, ಬೈಯೋದು ಎಲ್ಲ ನಡೆಯುತ್ತೆ. ಅಂದರೆ ನಾವು ಅಂದ್ಕೊಳ್ಳೋದು ಇಡೀ ದಿನ ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡಿರ್ತೀವಿ ಗುರುಗಳೇ, ಸ್ಟ್ರೇನ್ ಆಗಿರುತ್ತೆ, ಅದಕ್ಕೆ ಇನ್ನು ಸ್ವಲ್ಪ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತಲ್ವಾ ಅನ್ನೋ ಮನಸ್ಥಿತಿ ಇರುತ್ತೆ. ಇದೆಲ್ಲ ವಿಚಾರ ಇಲ್ಲ, ಊರ್ಣ ಎಲ್ಲ ಇದಿಲ್ಲ. ಮಗುನು ಅಷ್ಟೇ, ಏಳ್ಸಕ್ ಹೋದ ತಕ್ಷಣ ಅದು ಎದ್ರೆ ಖುಷಿ, ಆ ಕಡೆ ತಿರುಕೋತು ಅಂದ್ರೆ ಸುಮ್ಬಿಟ್ಬಿಡ್ಬೇಕು. ಅಂದ್ರೆ ಅರ್ಥ ಏನು, ರಾತ್ರಿ ನಿದ್ದೆ ಸರಿಗಾಗಿಲ್ಲ ಅಂತ. ಹಾಗೆ ಈ ಅಮ್ಮನಿಗೆ ಇವ್ರ ಅಮ್ಮನ ಹೊಟ್ಟೆಲಿ ಹುಟ್ಟುತ್ತಾವಿಂದನೂ ಇನ್ನೂವರೆಗೆ ಗೊತ್ತಾಗಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಈ ಮಗು ಅಂದ್ರೆ ಮಗುವಾಗಿದ್ದಾಗ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಾದ್ರೆ, ತಾಯಿಯ ಹೊಟ್ಟೆಯಲ್ಲಿ ಇರಬೇಕಾದ್ರೆ, ಗರ್ಭಾವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಇವ್ರ ಅಮ್ಮನಿಗೆ ಎಷ್ಟೊಂದು ಒತ್ತಡ ಇತ್ತು, ಎಷ್ಟು ಬೇಜಾರಿತ್ತು, ಎಷ್ಟು ಕೋಪ ಇತ್ತು, ಎಷ್ಟು ಸಮಯಕ್ಕೆ ಊಟ ಮಾಡ್ತಿದ್ರು, ಎಷ್ಟು ಸಮಯಕ್ಕೆ ಮಲ್ಕೋತಿದ್ರು, ಎಲ್ಲ ಫುಲ್ ರಾಂಗ್ ಸರ್ಕಲ್.
ನಾವು ಏನು ಮಾಡಬೇಕು ಅಂದರೆ ಮಗು ಚೆನ್ನಾಗಿ ಬೆಳೀಲಿ ಅಂತ ಚೆನ್ನಾಗಿ ತಿನ್ನಬೇಕು. ಹೌದು. ಆಮೇಲೆ ಹುಟ್ಟಿದ ಮೇಲೆ ಮಗು ದಷ್ಟಪುಷ್ಟಿ ಆಗಲಿ ಚೆನ್ನಾಗಿ ತಿನ್ನಬೇಕು. ಇದೆರಡೇ ನಾವು ತಿಳ್ಕೊಂಡಿರೋದು. ಹೌದು ಗುರುಗಳೇ. ಇದೆರಡು ತಪ್ಪೇ ಆಗಿರೋದು. ಚೆನ್ನಾಗಿ ತಿನ್ನಬೇಕು, ಯಾರೇ ಮಗು ಚೆನ್ನಾಗಾಗಬೇಕು ಅಂತ. ಹೆಂಗ್ ಚೆನ್ನಾಗುತ್ತೆ ಅಂತ ಗೊತ್ತಿವ್ರಿಗೆ? ದಪ್ಪ ಆದ್ರೆ ಮಗು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀವಿ ಗುರುಗಳೇ. ಅನ್ಕೊಂಡೇ ಅನುಭವಿಸ್ತಾ ಇರೋದು. ಅಮ್ಮ ನೀನು ಒಂದು ಕೆಲಸ ಮಾಡು, ನೀನು 8 ಗಂಟೆ ನಿದ್ದೆ ಮಾಡ್ತೀನಿ ಅಂತ ನೀನು ಕೌನ್ಸಿಲಿಂಗಿನ್ನ ಹೆಚ್ಚಾಗಿ ರಾತ್ರಿ ಸಂತೃಪ್ತಿಯಾದ ನಿದ್ದೆ ಬರ್ತಿಲ್ಲ, ಫಸ್ಟ್ ಗಮನಿಸ್ಕೋ. ಅದಕ್ಕೆ ಕಾರಣ ಬೆಳಿಗ್ಗೆ ಸಂಜೆ ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು, ತಟ್ಟೆಯಲ್ಲಿ ಊಟ ಮಾಡಬೇಡ. ಅಂದರೆ 3 ಸಮಯ ತಿಂದರೆ ಸಂಜೆ 6:30 ಊಟ ಮುಗಿಸೋದು ಪ್ರಯತ್ನ ಮಾಡು. ಚಂದ್ರನ ನೋಡಿಬಿಟ್ಟು ಒಂದು 1 ಅವರ್ ವಾಕ್ ಮಾಡು. ಬೆಳಗ್ಗೆ ಅರ್ಧ ಗಂಟೆ ವಾಕ್ ಮಾಡು. ಕರೆಕ್ಟಾಗಿ ನೀನು ಮಲಗೋದು ಟೈಮ್ ಕರೆಕ್ಟ್ ಇರಬೇಕು. ಎಷ್ಟು ಗಂಟೆಗೆ ಮಲಗ್ತೀಯ ಅಷ್ಟೇ ಗಂಟೆ ನಿದ್ದೆ ಬರಬೇಕು. ಮತ್ತು ಬೆಳಗ್ಗೆ ಎಷ್ಟೊತ್ತು ಕೇಳ್ತೀಯ ಅಷ್ಟೇ ಟೈಮ್ ಬೆಳಗ್ಗೆ ಎಚ್ಚರಿಕೆ ಆಗಬೇಕು. ಇದನ್ನು ಅಭ್ಯಾಸ ಮಾಡಿ ಕಡಿಮೆ ಅಂದರೂ 1.5-2 ವರ್ಷ ಬೇಕಾಗತ್ತೆ. ಹಂಗಂತ ಹೆದರ್ಕೋಬೇಡ, ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಈಗ ನಾವು ಅರ್ಥ ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಸ್ವಲ್ಪ ಯೋಚನೆ ಮಾಡಿ. ಹೌದು ಗುರುಗಳೇ. ನಮಗೆ ತಲೆನೋವು, ಸಮಸ್ಯೆ, ಆ ನೋವು, ಬೆನ್ನೋವು, ಸೊಂಟ ನೋವು ಅಂತ ಹೇಳೋರಿಗೆ ಇದನ್ನು ನಮ್ಮ ದೇಹದಲ್ಲಿ ಆಗುತ್ತಿರುವ ಪ್ರತಿಯೊಂದು ನೋವು ಕೂಡ ಅದು ನಮ್ಮದೇ ತಪ್ಪಾಗಿದೆ ಅಂತ ನಾವು ಯಾವಾಗ ತಿಳ್ಕೊಳ್ಳೋದು? ನಿಜಕ್ಕೂ ತಿಳ್ಕೊಳ್ಳಲ್ಲ ಗುರುಗಳೇ. ಅದಕ್ಕೇನೋ ಒಂದು ಪ್ಯಾಚ್ ಹಾಕೊಂಡು ಒಂದು ಸಮಜಾಯಿಷಿ ಕೊಟ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಆ ಕ್ಷಣಕ್ಕೆ. ಈಗ ಇದಕ್ಕೆ ಹೇಳಿದ್ರು ಕೂಡ ಇದಕ್ಕೆ ಹಿಂಗೆ ಸಮಸ್ಯೆ ಬರ್ತಾ ಇದೆ ಅಂದರೆ ನಿಮಗೆ ಗ್ರಹ ಬಲಗಳು ಚೆನ್ನಾಗಿಲ್ಲ ಅಂತಲೇ ಹೇಳೋದು. ಹೌದು. ಹೌದಾ? ಅಲ್ಲೂ ಸುಳ್ಳೆ ಮಾಡಿ, ತೊಂದರೆ ಇಲ್ಲ. ಆದರೆ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ವಿಚಾರ, ನಾವು ತೆಗೆದುಕೊಳ್ಳುತ್ತಿರುವ ಸೇವನೆ ಮಾಡುತ್ತಿರತಕ್ಕಂಥ ಆಹಾರ ಪದ್ಧತಿಯಲ್ಲಿ, ಇನ್ನೊಮ್ಮೆ ಹೇಳ್ಬಿಡ್ತೀನಿ, ನಾಳೆವರೆಗೂ ಯೋಚನೆ ಮಾಡಿ ಕರೆ ಮಾಡಬೇಕು ದಯವಿಟ್ಟು ತಿಳ್ಕೊಳ್ಳುವಂಥವ್ರು. ಯಾಕೆ ಇಷ್ಟೊಂದು ವಿಚಾರವನ್ನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ಮಾಡುತ್ತಿರುವ ಸೇವಿಸುತ್ತಿರುವ ಆಹಾರದಲ್ಲಿ ವಿಷವನ್ನು ಜೊತೆಯಲ್ಲೇ ಅಗಿಯುತ್ತಿರುವ ನಾವು ಸೇವಿಸುತ್ತಿರುವ ಆಹಾರದ ಜೊತೆಯಲ್ಲೇ ನಾವು ವಿಷವನ್ನೂ ಸಹ ಜೊತೆಯಲ್ಲಿ ತೆಗೆದುಕೊಂಡು ಸೇವಿಸುತ್ತಿದ್ದೇವೆ ಎನ್ನುವ ಎಚ್ಚರಿಕೆಯ ಗಂಟೆ ಎಲ್ಲಿವರೆಗೂ ನಿಮ್ಮ ದೇಹದಲ್ಲಿ ಮನಸ್ಸಲ್ಲಿ ಬರಲಿಲ್ಲವೋ ಜೀವನ ಪರ್ಯಂತ ಯಾವ ಕಾರಣಕ್ಕೂ ರಿಪೇರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ವಿಷ ಯಾವುದು? ತಿನ್ನುತ್ತಿರುವ ಆಹಾರದ ಜೊತೆಯಲ್ಲಿ ವಿಷ. 3 ಸಲ ಹೇಳ್ಬಿಟ್ಟಿದ್ದೀನಿ, ಗಾಬರಿ ಆಗಬೇಡಿ. ನಾಳೆ ಹೇಳೋಣ ಆ ವಿಷ ಎಷ್ಟು ಪ್ರಮಾಣದಲ್ಲಿರುತ್ತೆ. ಭಾರತ ದೇಶದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಈ ವಿಚಾರವನ್ನು ಕಿವಿಯಲ್ಲಿ ಕೇಳುವಂತಹ ರಹಸ್ಯಕರವಾದ ವಿಚಾರ, ಆಹಾರದ ಜೊತೆಯಲ್ಲಿ ವಿಷ ಹೇಗೆ? ಇದನ್ನು ಕ್ವಶ್ಚನ್ ಮಾರ್ಕ್ ಹಾಕ್ಕೊಳ್ಳಿ. ನಾಳೆ ಮುಂದುವರಿಯೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಗೊತ್ತಿಲ್ಲದೇ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ತಪ್ಪುಗಳನ್ನ ಮಾಡ್ತಿದ್ದೀವಿ ಅಂತಕ್ಕಂಥ ವಿಚಾರನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493937.